ಮಾರ್ನಿಂಗ್ ಡಿಯರ್ ಸ್ಟೂಡೆಂಟ್ಸ್. ಸೊ ಫಸ್ಟ್ ಇಯರ್ PUC-ನಲ್ಲಿ ಫಸ್ಟ್ ಚಾಪ್ಟರ್ ಲಾಸ್ಟ್ ಕ್ಲಾಸ್ ಇದು. ಸೊ ನಾನು ಆಲ್ರೆಡಿ ನಿಮಗೆ ಭಾಳಷ್ಟು ಪಾಯಿಂಟ್ಸ್ನ ನಿಮಗೆ ಡಿಸ್ಕಸ್ ಮಾಡಿದ್ದೀನಿ. ಸೊ ಮ್ಯಾಟರ್ ಬಗ್ಗೆ, ಆಮೇಲೆ ಲಾಸ್ ಆಫ್ ಕೆಮಿಕಲ್ ಕಾಂಬಿನೇಷನ್ಸು, ಆಮೇಲೆ ಕ್ಯಾಲ್ಕುಲೇಷನ್ಸಲ್ಲಿ ಯೂಸ್ ಮಾಡ್ತಕ್ಕಂಥ ಸೈಂಟಿಫಿಕ್ ನೊಟೇಷನ್ ಮತ್ತು ಸಿಗ್ನಿಫಿಕೆಂಟ್ ಫಿಗರ್ಸ್. ಸೊ ಅದಾದಮೇಲೆ ನಿಮಗೆ ನೆಕ್ಸ್ಟಲ್ಲಿ ನಾನು ಲಾಸ್ ಆಫ್ ಕೆಮಿಕಲ್ ಕಾಂಬಿನೇಷನ್ಸ್ ಆದಮೇಲೆ ನಿಮಗೆ ಸೊ ಅಟೋಮಿಕ್ ಮಾಸು, ಮಾಲಿಕ್ಯುಲರ್ ಮಾಸು ಕಂಡುಹಿಡಿಯೋದು, ಅಟೋಮಿಕ್ ವೆಯ್ಟ್ಸ್ ಬಗ್ಗೆ ಮಾತಾಡಿದ್ದೀನಿ. ಸೊ ಅದಾದಮೇಲೆ ನೆಕ್ಸ್ಟ್ ನಾವು ಇದು ಎಂಪೆರಿಕಲ್ ಆ್ಯಂಡ್ ಮಾಲಿಕ್ಯುಲರ್ ಫಾರ್ಮುಲಾ ಮೇಲೆ ಪ್ರಾಬ್ಲಮ್ಸ್ ನೋಡಿದ್ದೀವಿ. ಮೋಲ್ ಕಾನ್ಸೆಪ್ಟ್ ವೆರಿ ಇಂಪಾರ್ಟೆಂಟ್, ಮೋಲ್ ಕಾನ್ಸೆಪ್ಟ್ ನೋಡಿದ್ದೀವಿ. ಸೊ ಮೋಲ್ ಕಾನ್ಸೆಪ್ಟಲ್ಲಿ ನಾನು ಟು ಕ್ಯಾಲ್ಕುಲೇಟ್ ನಂಬರ್ ಆಫ್ ಮೋಲ್ಸ್ಗೆ ಫಾರ್ಮುಲಾ ಕೊಟ್ಟಿದ್ದೀನಿ, ಟು ಕ್ಯಾಲ್ಕುಲೇಟ್ ವಾಲ್ಯೂಮ್ ಆಫ್ ಎ ಸಬ್ಸ್ಟೆನ್ಸ್ ಅಟ್ STPಗೆ ಫಾರ್ಮುಲಾ ಕೊಟ್ಟಿದ್ದೀನಿ, ಟು ಕ್ಯಾಲ್ಕುಲೇಟ್ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಅದಕ್ಕೆ ಫಾರ್ಮುಲಾಸ್ ಇದೆ. ಸೊ ಪರ್ಸಂಟೇಜ್ ಕಾಂಪೋಸಿಷನ್ ಆಫ್ ಎನ್ ಎಲಿಮೆಂಟ್ ಇನ್ ಎ ಗಿವೆನ್ ಕಾಂಪೌಂಡ್ ಅದಕ್ಕೊಂದು ಫಾರ್ಮುಲಾ ಇದೆ. ಓಕೆನಾ? ಸೊ ಆ ಎಲ್ಲ ಪಾಯಿಂಟ್ಸ್ನ ನೋಡ್ಕೊಂಡಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದು ಲಾಸ್ಟ್ ಕಾನ್ಸೆಪ್ಟ್ ನಿಮಗೆ ಇಲ್ಲಿ ನಿಮಗೆ ಸ್ಟಾಕ್ಯೋಮೆಟ್ರಿ ಅಂತ ಬರುತ್ತೆ. ಸೊ ಸ್ಟಾಕ್ಯೋಮೆಟ್ರಿ ಇಂಡಿಕೇಟ್ಸ್ ಸ್ಟಾಕ್ಯೋಮೆಟ್ರಿ ಅಂದ್ರೆ ಸೊ ಈ ವರ್ಡಿನ ಮೀನಿಂಗ್, ಸ್ಟಾಕ್ಯೋಮೆಟ್ರಿ ಅನ್ನೋ ವರ್ಡಿನ ಮೀನಿಂಗ್ ಬಂದು ಮೆಜರ್ಮೆಂಟ್ ಆಫ್ ಎಲಿಮೆಂಟ್ಸ್ ಇನ್ ಎ ಬ್ಯಾಲೆನ್ಸ್ಡ್ ಕೆಮಿಕಲ್ ಇಕ್ವೇಶನ್. That is very important. Balanced chemical equation means, so if you take any reaction, for example H2 plus Cl2 gives 2HCl, it gives a HCl. So ಈಗ ನೋಡಿ ಒಂದು ರಿಯಾಕ್ಷನ್ ಬರ್ತಿದ್ದೀನಿ ನಾನು, H2 plus Cl2 gives HCl ಅಂತ ಹೇಳ್ಬಿಟ್ಟು. ಫಸ್ಟ್ ಇದು ಬ್ಯಾಲೆನ್ಸ್ ಆಗಿದೆ ನೋಡ್ಕೊಳ್ಬೇಕು. ಬ್ಯಾಲೆನ್ಸ್ ಅಂದ್ರೆ ಏನು? ನೀವು ಆಲ್ರೆಡಿ 10th ಸ್ಟ್ಯಾಂಡರ್ಡ್ನಲ್ಲಿ ಬ್ಯಾಲೆನ್ಸಿಂಗ್ ಆಫ್ ಎ ರಿಯಾಕ್ಷನ್ ಬಗ್ಗೆ ಓದಿದ್ರಿ. ನಾವು ಬ್ರಿಡ್ಜ್ ಕೋರ್ಸಲ್ಲಿ ಕೂಡ ಅದನ್ನ ಮಾಡಿದ್ವಿ ಅನ್ಕೋತೀನಿ ನಾನು. ಸೊ ಬ್ಯಾಲೆನ್ಸ್ ಅಂದ್ರೆ ಇಷ್ಟೇ, ಏನಿಲ್ಲ, ರಿಯಾಕ್ಟೆಂಟ್ಸ್ ಕಡೆಗೆ ಎಷ್ಟು ಎಲಿಮೆಂಟ್ ಏನಿದೆಯೋ ಅಷ್ಟೇ ಏನಾಗಿರ್ಬೇಕು, ಆ ಕಡೆ ಪ್ರಾಡಕ್ಟ್ಸ್ ಕಡೆಗೆ ಫಾರ್ಮೇಷನ್ ಆಗಿರ್ಬೇಕು. ಅವಾಗ ಏನಾಗಿರುತ್ತೆ, ಅದು ರಿಯಾಕ್ಷನ್ ಬ್ಯಾಲೆನ್ಸ್ ಆಗಿದೆ ಅಂತ. ಸೊ ಇಲ್ಲಿ 2 ಹೈಡ್ರೋಜನ್ಸ್ ಇದೆ, ಬಟ್ ಬಂದಿರೋ ಪ್ರಾಡಕ್ಟ್ ಅಲ್ಲಿ 1 ಹೈಡ್ರೋಜನ್ ಇದೆ. ಸೊ ಹಾಗಾಗಿ ಇಲ್ಲಿ ಬ್ಯಾಲೆನ್ಸ್ ಆಗಿಲ್ಲ. ಸೊ ಟು ಮೇಕ್ ಇಟ್ ಬ್ಯಾಲೆನ್ಸ್, ಇದು ಈ ಈಕ್ವೇಶನ್ ನಾವು ಬ್ಯಾಲೆನ್ಸ್ ಮಾಡೋ ಉದ್ದೇಶದಿಂದ ಇಲ್ಲಿ ನಾನು ಏನು ಬರೀತೀನಿ, 2 ಬರೀತೀನಿ. ಆಗ ನಿಮಗೆ ರಿಯಾಕ್ಟೆಂಟ್ ಅಲ್ಲಿ 2 ಹೈಡ್ರೋಜನ್, ಪ್ರಾಡಕ್ಟ್ ಅಲ್ಲಿ 2 ಹೈಡ್ರೋಜನ್. ಅದೇ ರೀತಿ ರಿಯಾಕ್ಟೆಂಟ್ ಅಲ್ಲಿ 2 ಕ್ಲೋರಿನ್ ಆಟಮು, ಪ್ರಾಡಕ್ಟ್ ಅಲ್ಲಿ 2 ಕ್ಲೋರಿನ್ ಆಟಮ್. ಈಗ ಏನಾಗಿದೆ, ಈಕ್ವೇಶನ್ ಬ್ಯಾಲೆನ್ಸ್ ಆಗಿದೆ. ಈ ರೀತಿ ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಶನ್ ಇಂದ ಅಥವಾ ಈ ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಶನ್ ಅಲ್ಲಿ ಇರುವಂತಹ ರಿಯಾಕ್ಟೆಂಟ್ಸ್ ಮತ್ತೆ ಪ್ರೊಡಕ್ಟ್ಸ್, ಈ ರಿಯಾಕ್ಟೆಂಟ್ಸ್ ಮತ್ತೆ ಪ್ರೊಡಕ್ಟ್ಸಿನ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಅಥವಾ ವಾಲ್ಯೂಮ್ ಅಟ್ STP, ಅರ್ಥ ಆಗ್ತಿದೆಯಾ? ಅಂಡ್ ನಂಬರ್ ಆಫ್ ಮೋಲ್ಸ್ ಆಫ್ ರಿಯಾಕ್ಟೆಂಟ್ಸ್, ನಂಬರ್ ಆಫ್ ಮೋಲ್ಸ್ ಆಫ್ ಪ್ರೊಡಕ್ಟ್ಸ್, ಅಥವಾ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಆಫ್ ರಿಯಾಕ್ಟೆಂಟ್ಸ್ ಅಂಡ್ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಆಫ್ ಪ್ರೊಡಕ್ಟ್ಸ್ ಅಂಡ್ ವಾಲ್ಯೂಮ್ ಆಫ್ ರಿಯಾಕ್ಟೆಂಟ್ಸ್ ಅಂಡ್ ಪ್ರೊಡಕ್ಟ್ಸ್ ಅಟ್ STP ಟು ಕ್ಯಾಲ್ಕುಲೇಟ್ ನಂಬರ್ ಆಫ್ ಮೋಲ್ಸ್, to calculate number of molecules, to calculate volume at STP of reactants and products. So ಈ 3 ಟರ್ಮ್ಸ್ ನ ಕಂಡುಹಿಡಿಯೋಕ್ಕೋಸ್ಕರ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಆಗಿರ್ಬೋದು, ನಂಬರ್ ಆಫ್ ಮೋಲ್ಸ್ ಆಗಿರ್ಬೋದು, ನಂಬರ್ ಆಫ್ ಮಾಲಿಕ್ಯೂಲ್ಸ್, ವಾಲ್ಯೂಮ್ ಅಟ್ STP. ಸೊ ಆಫ್ ರಿಯಾಕ್ಟೆಂಟ್ಸ್ ಅಂಡ್ ಪ್ರಾಡಕ್ಟ್ಸ್ ನ ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಶನ್ ಅಲ್ಲಿ ಕಂಡುಹಿಡಿಯುವಂತ ಒಂದು ಪ್ರೋಸೆಸ್ ನ ನಾವೇನಂತ ಕರಿತೀವಿ, ಸ್ಟಾಕ್ಯೋಮೆಟ್ರಿ. ನಾನು ಹೇಳಿದೆ ಸ್ಟಾಕ್ಯೋಮೆಟ್ರಿ ಇಂಡಿಕೇಟ್ಸ್ measurement of elements in a balanced chemical equation. ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಶನ್ ತಗೊಂಡು ಅದರಲ್ಲಿ ಎಷ್ಟು ಮೋಲ್ಸ್ ಆಫ್ ರಿಯಾಕ್ಟೆಂಟ್ಸ್ ಇದೆ, ಎಷ್ಟು ಮೋಲ್ಸ್ ಆಫ್ ಪ್ರೊಡಕ್ಟ್ಸ್ ಇದೆ, ಸೊ ಎಷ್ಟು ಮಾಲಿಕ್ಯೂಲ್ಸ್ ಆಫ್ ರಿಯಾಕ್ಟೆಂಟ್ಸ್ ಇದೆ, ಎಷ್ಟು ಮಾಲಿಕ್ಯೂಲ್ಸ್ ಆಫ್ ಪ್ರೊಡಕ್ಟ್ಸ್ ಇದೆ, ವಾಲ್ಯೂಮ್ ಆಫ್ ರಿಯಾಕ್ಟೆಂಟ್ಸ್ ಏನು, ವಾಲ್ಯೂಮ್ ಆಫ್ ಪ್ರೊಡಕ್ಟ್ಸ್ ಏನು,
ಸೊ ಈ ರೀತಿ ನಾವು ಕಂಡುಹಿಡಿಯುವಂತ ಒಂದು ಪ್ರೋಸೆಸ್ನ ಮೆಷರ್ಮೆಂಟ್ನ ಮಾಡುವಂತ ಪ್ರೋಸೆಸ್ನ ನಾವೇನಂತ ಕರಿತೀವಿ? ಸ್ಟಾಕ್ಯೋಮೆಟ್ರಿ. ಸ್ಟಾಕ್ಯೋಮೆಟ್ರಿ. ಸೊ ದ ವರ್ಡ್ ಸ್ಟಾಕ್ಯೋಮೆಟ್ರಿ indicates it's a measurement of elements in a balanced chemical equation. If you take any balanced chemical equation, you can find the number of moles, number of molecules and volume at STP of both reactants and products. Reactants ಈಗ ಇಲ್ಲಿ ಈ ಒಂದು ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಶನ್ ತಗೊಂಡಿದ್ದೀನಿ. ಈ ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಶನ್ ಅಲ್ಲಿ ರಿಯಾಕ್ಟೆಂಟ್ಸ್ ಅಲ್ಲಿ ಹೈಡ್ರೋಜನ್ ಇದೆ, ಕ್ಲೋರಿನ್ ಇದೆ. ಹೈಡ್ರೋಜನ್ ಕೊಯಿಫಿಷಿಯಂಟ್ ನಂಬರ್ ಎಷ್ಟು? 1. ಅಂದ್ರೆ 1 ಮೋಲ್ ಆಫ್ ಹೈಡ್ರೋಜನ್. 1 ಮಾಲಿಕ್ಯೂಲ್ ಅನ್ಬಾರ್ದು ನೀವು, 1 ಮೋಲ್. ಯಾಕೆಂದ್ರೆ ನಾವು ಮೋಲ್ ಕಾನ್ಸೆಪ್ಟ್ ನಾವು ತಗೊಂಡಿದೀವಿ. 1 ಮಾಲಿಕ್ಯೂಲ್ ತಗೊಂಡು ನೀವು ಅದು ಕಣ್ಣಿಗೆ ಕಾಣೋದಿಲ್ಲ, ಅದನ್ನ ರಿಯಾಕ್ಟ್ ಮಾಡೋದು ಕಷ್ಟ. ಅರ್ಥ ಆಗ್ತಿದ್ಯಾ? ಸೊ ಇನ್ಸ್ಟೆಡ್ ಆಫ್ ಟೇಕಿಂಗ್ 1 ಮಾಲಿಕ್ಯೂಲ್ ಆರ್ 1 ಆಟಮ್ಸ್, we have to prefer 1 mole. 1 mole means Avogadro number of particles. ಈಗ ಹೈಡ್ರೋಜನ್ 1 ಮೋಲ್ ಇದೆ ಅನ್ನೋದಾದ್ರೆ ಅದರ ಮಾಸ್ ಕಂಡುಹಿಡಿಬಹುದು, ಅದರ ವಾಲ್ಯೂಮ್ ಕಂಡುಹಿಡಿಬಹುದು, ಅದರ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಕಂಡುಹಿಡಿಬಹುದು, ನಂಬರ್ ಆಫ್ ಆಟಮ್ಸ್ ಕಂಡುಹಿಡಿಬಹುದು ಅಲ್ವಾ? ಅದೇ ರೀತಿ ಇಲ್ಲಿ ಕೊಯಿಫಿಷಿಯಂಟ್ ವ್ಯಾಲ್ಯೂ ಏನಿದೆ? 1 ಅಲ್ವಾ? ಏನಿಲ್ಲ ಅಂತ 1 ಅಂತ. ಸೊ ಹಾಗಾದ್ರೆ 1 ಮೋಲ್ ಆಫ್ ಕ್ಲೋರಿನ್, 1 ಮೋಲ್ ಆಫ್ ಹೈಡ್ರೋಜನ್ ಇದೆ, 1 ಮೋಲ್ ಆಫ್ ಕ್ಲೋರಿನ್ ಇದೆ. ಇವೆರಡು ರಿಯಾಕ್ಟ್ ಆದಾಗ ನಿಮಗೆ 2 moles ಆಫ್ HCl ಬಂದಿದೆ. 2 moles ಆಫ್ HCl ಬಂದಿದೆ. ಸೊ ಈ ರೀತಿ ನಿಮಗೆ ಬ್ಯಾಲೆನ್ಸ್ ಕೆಮಿಕಲ್ ಈಕ್ವೇಶನ್ ಸಿಕ್ಕಾಗ ನಂಬರ್ ಆಫ್ ಮೋಲ್ಸ್ ಕಂಡುಹಿಡ್ಕೊಳ್ಬೇಕು ಅಂದಾಗ ಯು ಹ್ಯಾವ್ ಟು ಗೋ ಥ್ರೂ ವಿತ್ ದ ಕೋಎಫಿಷಿಯಂಟ್. ಇಲ್ಲಿ ರಿಯಾಕ್ಟೆಂಟ್ಸ್ ಯಾವ್ಯಾವ ಇದಾವೆ? H2 Cl2. ಅದರಲ್ಲಿ H2 ಎಷ್ಟು ಮೋಲು? 1 ಮೋಲ್. Cl2 ಎಷ್ಟು ಮೋಲು? 1 ಮೋಲ್. ಸೊ 1 mole H2, 1 mole Cl2. ಟೋಟಲ್ ರಿಯಾಕ್ಟೆಂಟ್ಸ್ ಎಷ್ಟು? 2 moles. ಟೋಟಲ್ ರಿಯಾಕ್ಟೆಂಟ್ಸ್ 2 moles. ಇಲ್ಲಿ ಬಂದಿರುವಂತ ಟೋಟಲ್ ಪ್ರಾಡಕ್ಟ್ಸ್ 2 moles. ಅರ್ಥ ಆಗ್ತಿದ್ಯಾ? ಸೊ ಈ ರೀತಿ ನಂಬರ್ ಆಫ್ ಮೋಲ್ಸ್ ನಿಮಗೆ ಸಿಕ್ಬಿಟ್ರೆ, ಯು ಕ್ಯಾನ್ ಫೈಂಡ್ ದ ವಾಲ್ಯೂಮ್ ಆಫ್ ದ ರಿಯಾಕ್ಟೆಂಟ್ಸ್ ಅಂಡ್ ಆಲ್ಸೋ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಅಂಡ್ ನಂಬರ್ ಆಫ್ ಆಟಮ್ಸ್. ಹೌದಾ? ನನ್ನ ಲಾಸ್ಟ್ ಕ್ಲಾಸ್ ಅಲ್ಲಿ ನಿಮಗೆ ಮೋಲ್ ಕಾನ್ಸೆಪ್ಟ್ ಅಲ್ಲಿ ಫಾರ್ಮುಲಾಸ್ ಎಲ್ಲ ಬರ್ಸಿದೀನಲ್ವಾ? ಸೊ ನಂಬರ್ ಆಫ್ ಮೋಲ್ಸ್ ಗೆ ಫಾರ್ಮುಲಾ ಏನಮ್ಮ? ನಂಬರ್ ಆಫ್ ಮೋಲ್ಸ್ n is equals to weight divided by molecular weight for atoms, or n is equals to weight divided by atomic weight if particles are atoms. ಮಾಲಿಕ್ಯೂಲ್ಸ್ ಆಗಿದ್ರೆ ಮಾಲಿಕ್ಯುಲರ್ ವೇಟ್ ತಗೊಳ್ತೀರಿ, ಆಟಮ್ಸ್ ಆಗಿದ್ರೆ ಅಟಾಮಿಕ್ ವೇಟ್ ತಗೊಳ್ತೀರಿ. ಸಿಮಿಲರ್ಲಿ ವಾಲ್ಯೂಮ್ ಈಕ್ವಲ್ ಟು, ಸೊ ನಂಬರ್ ಆಫ್ ಮೋಲ್ಸ್ ಗೆ ಫಾರ್ಮುಲಾ ಬಂದು ಏನಪ್ಪಾ? n is equals to weight by molecular weight or weight by atomic weight. ಅದೇ ರೀತಿ ವಾಲ್ಯೂಮ್ at STP, ಹೇಳಿದಲ್ಲ, STP ಕಂಡೀಷನ್ ಸ್ಟ್ಯಾಂಡರ್ಡ್ ಟೆಂಪರೇಚರ್ ಅಂಡ್ ಪ್ರೆಷರ್. So temperature around 0 degree centigrade or 273 Kelvin, and temperature is 0 degree centigrade or 273 Kelvin, and pressure is 1 atmospheric pressure. So ಅದನ್ನ STP conditions ಅಂತೀವಿ. ಆ STP conditions ಅಲ್ಲಿ ವಾಲ್ಯೂಮ್ ಆಫ್ ಸಬ್ಸ್ಟೆನ್ಸ್ at STP equal to n into 22.4 liters. n ಅಂದ್ರೆ number of moles. 1 mole of a substance volume at STP is 22.4 liters. n number of moles idre n into 22.4 liters. This is the formula to calculate volume of the substance at STP. n ಗೆ ಬೇಕಾದ್ರೆ ನೀವು again substitution ಮಾಡ್ಕೊಳ್ಬಹುದು, weight by molecular weight ಅಂತ ಪ್ರಾಬ್ಲಮ್ಸ್ ಕೂಡ ಮಾಡಿ. ಒಂದು ಪ್ರಾಬ್ಲಮ್ ಮಾಡಿದಿನ, ವಾಲ್ಯೂಮ್ ಮೇಲೆ ಒಂದು ಪ್ರಾಬ್ಲಮ್, ನಂಬರ್ ಆಫ್ ಮೋಲ್ಸ್ ಮೇಲೆ ಒಂದು ಪ್ರಾಬ್ಲಮ್, ನಂಬರ್ ಆಫ್ ಮಾಲಿಕ್ಯೂಲ್ಸ್ ಮೇಲೆ ಒಂದು ಪ್ರಾಬ್ಲಮ್ ಮಾಡಿದೀನಿ. ಅರ್ಥ ಆಗ್ತಿದ್ಯಾ? ಸಿಮಿಲರ್ಲಿ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಕಂಡುಹಿಡಿಯೋದಕ್ಕೆ ಫಾರ್ಮುಲಾ ಏನು? Number of molecules equal to number of moles into Avogadro number 6.022 into 10 power 23. Alva? So these are the formulas to calculate number of moles, volume at STP and number of molecules. ಅಂದ್ರೆ ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಶನ್ ಇಟ್ಕೊಂಡ್ರೆ ನಿಮಗೆ ಕೋಎಫಿಷಿಯಂಟ್ ವ್ಯಾಲ್ಯೂ ಏನ್ ಕೊಡುತ್ತೆ? ನಂಬರ್ ಆಫ್ ಮೋಲ್ ಕೊಡುತ್ತೆ. ಫಾರ್ ಎಕ್ಸಾಂಪಲ್, ಇಫ್ ಯು ಟೇಕ್ ಎನ್ ಅನದರ್ ಈಕ್ವೇಶನ್, H2 plus half O2 gives H2O. H2 plus half O2 gives H2O. ನೋಡಿ, ಈ ಈಕ್ವೇಶನ್ ಬ್ಯಾಲೆನ್ಸ್ ಆಗಿದೆ ನೋಡ್ಕೊಳ್ಬೇಕು. ಇಲ್ಲಿ ಎಷ್ಟು ಹೈಡ್ರೋಜನ್ಸ್ ಇದೆ ರಿಯಾಕ್ಟೆಂಟ್ ಅಲ್ಲಿ? 2 hydrogens. ಪ್ರಾಡಕ್ಟ್ ಅಲ್ಲಿ 2 hydrogens. LHS equal to RHS ಬರಬೇಕು. ಸೊ 2 hydrogens. ಇಲ್ಲಿ half mole of O2 ಅಂತಿದ್ದಾನೆ. half mole of O2, ಇಲ್ಲಿ 1 mole of O2. ಸೊ 1 mole of O. ಹೌದಾ? ಇದು ಇಲ್ಲಿ ಏನಾಗಿದೆ? ಬ್ಯಾಲೆನ್ಸ್ ಆಗಿದೆ. ಅರ್ಥ ಆಗ್ತಾ ಇದೆಯಾ? ಆರ್ ಯು ಫಾಲೋಯಿಂಗ್? ಇಲ್ಲಿ O2 ಇರೋದ್ರಿಂದ ಹಾಫ್,
ಇಲ್ಲಿ 1 ಆಕ್ಸಿಜನ್ ಇರೋದ್ರಿಂದ 1. ಅರ್ಥ ಆಗ್ತಿದೆಯಾ ಎವ್ರಿವನ್? ಸೊ ಇದು ಬ್ಯಾಲೆನ್ಸ್ ಆಗಿದೆ. ಇದರಲ್ಲಿ ಹೈಡ್ರೋಜನ್ ಇನ ನಂಬರ್ ಆಫ್ ಮೋಲ್ಸ್ ಎಷ್ಟಮ್ಮ 1, ಆಕ್ಸಿಜನ್ ಇನ ನಂಬರ್ ಆಫ್ ಮೋಲ್ಸ್ ಎಷ್ಟಮ್ಮ half, ವಾಟರ್ ಇನ ನಂಬರ್ ಆಫ್ ಮೋಲ್ ಎಷ್ಟಮ್ಮ 1. ಅರ್ಥ ಆಗ್ತಿದೆಯಾ? ಸೊ ಈ ನಂಬರ್ ಆಫ್ ಮೋಲ್ಸ್ ಕಂಡು ಇಟ್ಕೊಂಡ್ಬಿಟ್ರೆ ಯು ಕ್ಯಾನ್ ಫೈಂಡ್ ದ ವಾಲ್ಯೂಮ್, ಯು ಕ್ಯಾನ್ ಫೈಂಡ್ ದ ವಾಲ್ಯೂಮ್ ಅಟ್ STP, ಯು ಕ್ಯಾನ್ ಫೈಂಡ್ ನಂಬರ್ ಆಫ್ ಮಾಲಿಕ್ಯೂಲ್ಸ್. ಅರ್ಥ ಆಗ್ತಿದ್ಯಾ? ಸೊ ರಿಲೇಶನ್ಶಿಪ್ ನ ನೀವು ಇದು ಮಾಡಿ. ಸೊ ಅದಷ್ಟೇ ಅಲ್ಲಪ್ಪ, ಈ ಸ್ಟಾಕ್ಯೋಮೆಟ್ರಿ ಇಟ್ಕೊಂಡು ರಿಲೇಶನ್ಶಿಪ್ ಕಂಡುಹಿಡಿಬಹುದು. ರಿಲೇಶನ್ಶಿಪ್ ಅಂದ್ರೆ ಏನು? ವೆರಿ ಇಂಪಾರ್ಟೆಂಟ್. ಸಪೋಸ್ ಈ ಹೈಡ್ರೋಜನ್ ಮತ್ತೆ HCl ನಡುವೆ ಮಾಸ್ ಟು ಮಾಸ್ ರಿಲೇಶನ್ ಕಂಡುಹಿಡಿಬೇಕು. ಮಾಸ್ ಟು ಮಾಸ್ ರಿಲೇಶನ್. ಅದೇ ರೀತಿ ಯು ಕ್ಯಾನ್ ಫೈಂಡ್ ದ ರಿಲೇಶನ್ಶಿಪ್ ಬಿಟ್ವೀನ್ ನನ್ನಿದೆ ಸ್ಟಾಕ್ಯೋಮೆಟ್ರಿ ಅಂದ್ರೆ so it is nothing but a measurement of elements in a balanced chemical equation. Using this stoichiometric concept you can find the number of, you can calculate number of moles, number of molecules, volume at STP, and also you can derive a relationship between mass to mass, relationship between mass to mass relation ತಗೋಬಹುದು, ಅಥವಾ ಮಾಸ್ ಟು ವಾಲ್ಯೂಮ್ ತಗೊಳ್ಬಹುದು, ಅಥವಾ ವಾಲ್ಯೂಮ್ ಟು ವಾಲ್ಯೂಮ್ ತಗೊಳ್ಬಹುದು. ಅರ್ಥ ಆಗ್ತಿದ್ಯಾ? ಸೊ ಈ ಸ್ಟಾಕ್ಯೋಮೆಟ್ರಿನ ಇಟ್ಕೊಂಡು ನೀವು ನಂಬರ್ ಆಫ್ ಮೋಲ್ಸ್ ಕಂಡುಹಿಡಿಬಹುದು, ನಂಬರ್ ಆಫ್ ಮಾಲಿಕ್ಯೂಲ್ಸ್ ಕಂಡುಹಿಡಿಬಹುದು, ವಾಲ್ಯೂಮ್ ಅಟ್ STP ಕಂಡುಹಿಡಿಬಹುದು. ಜೊತೆಗೆ ರಿಲೇಶನ್ಶಿಪ್ ಬಿಟ್ವೀನ್ ಮಾಸ್ ಟು ಮಾಸ್ ತಗೋಬಹುದು, ಮಾಸ್ ಟು ವಾಲ್ಯೂಮ್ ತಗೊಳ್ಬಹುದು, ವಾಲ್ಯೂಮ್ ಟು ವಾಲ್ಯೂಮ್ ತಗೊಳ್ಬಹುದು. ಸೊ ಇಷ್ಟು ವಾಲ್ಯೂಮ್ ಆಫ್ ಹೈಡ್ರೋಜನ್ಗೆ ಎಷ್ಟು ವಾಲ್ಯೂಮ್ ಆಫ್ HCl ಬಂದಿದೆ? ಈಗ 1 ಮೋಲ್ ಆಫ್ ಹೈಡ್ರೋಜನ್ ಗ್ಯಾಸ್ ಇದೆ ಅಂತ ಇಟ್ಕೊಳ್ಳಿ. 1 ಮೋಲ್ ಆಫ್ ಹೈಡ್ರೋಜನ್ ಗ್ಯಾಸ್ ಅಂದಾಗ ಇದರಲ್ಲಿ ವಾಲ್ಯೂಮ್ ಎಷ್ಟಿರುತ್ತೆ STP ನಲ್ಲಿ? ಸೊ 22.4 ಲೀಟರ್ಸ್. 22.4 ಲೀಟರ್ಸ್ ಆಫ್ ದಿಸ್ ಹೈಡ್ರೋಜನ್ ಗ್ಯಾಸ್ ಕ್ಯಾನ್ ಗಿವ್ HCl. ಎಷ್ಟು ಮೋಲ್ಸ್ ಬಂದಿದೆ? 2 ಮೋಲ್ಸ್. 1 ಮೋಲ್ ಅಂದ್ರೆ 22.4 ಲೀಟರ್, 2 ಮೋಲ್ಸ್ ಅಂದಾಗ ಎಷ್ಟಾಗುತ್ತೆ? 44.8 ಲೀಟರ್ಸ್ ಆಫ್ 8 ಲೀಟರ್ಸ್ ಆಫ್ HCl ಬಂದಿದೆ. ಅಂದ್ರೆ ಇಷ್ಟು ವಾಲ್ಯೂಮ್ ಆಫ್ ಹೈಡ್ರೋಜನ್ಗೆ ಇಷ್ಟು ವಾಲ್ಯೂಮ್ ಆಫ್ HCl ಬಂದಿದೆ. ಅರ್ಥ ಆಗ್ತಿದೆಯಾ? ಸೊ ಈ ರೀತಿ ವಾಲ್ಯೂಮ್ ಟು ವಾಲ್ಯೂಮ್. ಅದೇ ರೀತಿ 2 ಗ್ರಾಮ್ ಆಫ್ ಹೈಡ್ರೋಜನ್ ಇಂದ ನಿಮಗೆ HCl 36.5 ಎಷ್ಟು ಬಂದಿದೆ? 2 ಮೋಲ್ಸ್ ಬಂದಿದೆ. 2 ಮೋಲ್ಸ್ ಬಂದಿರೋದ್ರಿಂದ ಏನಾಗುತ್ತೆ? ಇದು 71.2 36.5 ಅಲ್ವಾ? 72 ಗ್ರಾಮ್ಸ್ ಆಫ್ ಏನ್ ಬರುತ್ತೆ? HCl ಬರುತ್ತೆ. ಈ ರೀತಿ ಮಾಸ್ ಟು ಮಾಸ್ ರಿಲೇಷನ್, ವಾಲ್ಯೂಮ್ ಟು ವಾಲ್ಯೂಮ್ ರಿಲೇಷನ್, ಅಂಡ್ ಆಲ್ಸೋ ಮಾಸ್ ಟು ವಾಲ್ಯೂಮ್ ರಿಲೇಷನ್. ಈ ರೀತಿ ಎಲ್ಲ ನೀವೇನ್ ಮಾಡ್ಕೊಳ್ಬಹುದು? ಫೈಂಡ್ ಔಟ್ ಮಾಡ್ಕೊಳ್ಬಹುದು. ಅದನ್ನ ನಾನು ಪ್ರಾಬ್ಲಮ್ಸ್ ಸಾಲ್ವ್ ಮಾಡುವಾಗ ನಿಮಗೆ ಗೊತ್ತಾಗುತ್ತೆ ಅದು. ಓಕೆನಾ? ಸೊ ಆರ್ ಯು ಫಾಲೋಯಿಂಗ್? ದಿಸ್ ಈಸ್ ಅಬೌಟ್ ಸಮ್ ಇಂಟ್ರೊಡಕ್ಷನ್ ರಿಗಾರ್ಡಿಂಗ್ ಸ್ಟಾಕ್ಯೋಮೆಟ್ರಿ. ಇದನ್ನ ಇಟ್ಕೊಂಡು ಯು ಕ್ಯಾನ್ ಸಾಲ್ವ್ ದ ಪ್ರಾಬ್ಲಮ್ಸ್. ಇದು ಬಿಟ್ಟು ನಮಗೆ ಇನ್ನೊಂದು 2 ಪಾಯಿಂಟ್ ಇದೆ ಇಲ್ಲಿ. ಒಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಅದು ಒಂದು ಲಿಮಿಟಿಂಗ್ ರಿಯೇಜೆಂಟ್ ಅಂತ ಹೇಳ್ಬಿಟ್ಟು, ಇನ್ನೊಂದು ಎಕ್ಸಸ್ ರಿಯೇಜೆಂಟ್ ಅಂತ ಹೇಳಿ. ಲಿಮಿಟಿಂಗ್ ರಿಯೇಜೆಂಟ್ ಎಕ್ಸಾಮ್ಗೆ 1 ಮಾರ್ಕ್ ಅಲ್ಲಿ ಕೇಳಿದೆ, ವಾಟ್ ಈಸ್ ಲಿಮಿಟಿಂಗ್ ರಿಯೇಜೆಂಟ್ ಅಂತ ಹೇಳ್ಬಿಟ್ಟು. ಸೊ ವೆರಿ ವೆರಿ ಇಂಪಾರ್ಟೆಂಟ್ ಇದು. ಸೊ ಲಿಮಿಟಿಂಗ್ ರಿಯೇಜೆಂಟ್ ಅಂದ್ರೆ, ಈಗ ಇಲ್ಲೊಂದು ರಿಯಾಕ್ಷನ್ ಇದೆಯಪ್ಪ. ಈ ರಿಯಾಕ್ಷನ್ ಅಲ್ಲಿ ಎಲ್ಲಾ ರಿಯಾಕ್ಟೆಂಟ್ಸ್ ಪ್ರೊಡಕ್ಟ್ಸ್ ಆಗಿ ಕನ್ವರ್ಟ್ ಆಗಿದೆ. ಕರೆಕ್ಟಾ? ಹೌದೇನಪ್ಪ? ಈಗ ಅದೇ ರಿಯಾಕ್ಷನ್ ನಾನು ತಗೊಳ್ತೀನಿ. H2 plus Cl2 gives HCl ಅಂತ ಹೇಳಿ ತಗೊಂಡಿದ್ದೀನಿ. ಇನಿಷಿಯಲಿ ಅಂದ್ರೆ ಏನಂತ? ಸ್ಟಾರ್ಟಿಂಗ್ ಅಂದ್ರೆ ಸ್ಟಾರ್ಟ್ ಆದಾಗ ಇನಿಷಿಯಲಿ ಬಿಫೋರ್ ದ ರಿಯಾಕ್ಷನ್. ಇನ್ನ ರಿಯಾಕ್ಷನ್ ಸ್ಟಾರ್ಟ್ ಆಗದಲ್ಲೇ ಇರುವಂತ ಟೈಮ್ ನ ಏನಂತೀವಿ? ಇನಿಷಿಯಲ್ ಟೈಮ್ ಅಂತ ಕರಿತೀವಿ. ಹೌದೇನಪ್ಪ? ಈ ಇನಿಷಿಯಲ್ ಟೈಮ್ ಅಲ್ಲಿ ನಮಗೆ ಇನ್ನೂ ರಿಯಾಕ್ಷನ್ ಆಗೇ ಇಲ್ಲ. ರಿಯಾಕ್ಟೆನ್ಸ್ ಹೆಂಗಿದೆಯೋ ಹಂಗೆ ಇರುತ್ತೆ. ರಿಯಾಕ್ಷನ್ ಹೆಂಗಿರುತ್ತೋ ಹಂಗೆ ಇರುತ್ತೆ. ಸಾರಿ, ರಿಯಾಕ್ಟೆನ್ಸ್ ಹೆಂಗಿರುತ್ತೋ ಹಂಗೆ ಇರುತ್ತೆ. ಎಷ್ಟು ಹೈಡ್ರೋಜನ್ ಎಷ್ಟು ಮೋಲ್ಸ್ ಇದೆ? 1 ಮೋಲ್ ಇದೆ, ಅದು ಹಂಗೆ ಇರುತ್ತೆ. ಕ್ಲೋರಿನ್ ಎಷ್ಟು ಮೋಲ್ ಇದೆ? 1 ಮೋಲ್, ಅದು ಹಂಗೆ ಇರುತ್ತೆ. ಆದ್ರೆ ಪ್ರೊಡಕ್ಟ್ಸ್ ಫಾರ್ಮೇಶನ್ ಆಗಿರಲ್ಲ. ಯಾಕಂದ್ರೆ ಸ್ಟಿಲ್ ರಿಯಾಕ್ಷನ್ ಇಸ್ ನಾಟ್ ಸ್ಟಾರ್ಟೆಡ್.
ರಿಯಾಕ್ಷನ್ ಸ್ಟಾರ್ಟ್ ಆದ್ಮೇಲೆ ಪ್ರೊಡಕ್ಟ್ಸ್ ಬರೋದಲ್ವಾ. ಇನ್ನು ರಿಯಾಕ್ಷನ್ ಸ್ಟಾರ್ಟ್ ಆಗಿಲ್ಲ ಅಂದಾಗ ಪ್ರೊಡಕ್ಟ್ಸ್ ಏನಿರುತ್ತೆ, ಝೀರೋ ಇರುತ್ತೆ. ಪ್ರೊಡಕ್ಟ್ಸ್ ಏನಿರುತ್ತೆ, ಝೀರೋ ಇರುತ್ತೆ. ಸೊ ಆಫ್ಟರ್ ಸಮ್ ಟೈಮ್ ರಿಯಾಕ್ಷನ್ ಕಂಪ್ಲೀಟ್ ಆದ್ಮೇಲೆ, ರಿಯಾಕ್ಷನ್ ಕಂಪ್ಲೀಟ್ ಆದ್ಮೇಲೆ, when reaction is an final condition, ಫೈನಲ್ ಅಂದ್ರೆ ಎಂಡ್, ಅಟ್ ದ ಎಂಡ್ ರಿಯಾಕ್ಷನ್ ಮುಗಿದ ಮೇಲೆ ಈ ರಿಯಾಕ್ಟೆಂಟ್ ಝೀರೋ ಆಗುತ್ತೆ. ಯಾಕೆಂದ್ರೆ ಇದಿರೋದಿಲ್ಲ, ರಿಯಾಕ್ಟೆಂಟ್ ಕಂಪ್ಲೀಟ್ ಆಗುವಂತ ಟೈಮಲ್ಲಿ ರಿಯಾಕ್ಟೆಂಟ್ ಏನಾಗಿರುತ್ತೆ, ಪ್ರೊಡಕ್ಟ್ ಆಗಿರುತ್ತೆ. ರಿಯಾಕ್ಟೆಂಟ್ ಏನಾಗಿರುತ್ತೆ, ಪ್ರೊಡಕ್ಟ್ ಆಗಿರುತ್ತೆ. ಇಲ್ಲಿ ರಿಯಾಕ್ಟೆಂಟ್ ಉಳ್ಕೊಂಡಿರೋಲ್ಲ. ಇಲ್ಲೂ ಅಷ್ಟೇ ಕ್ಲೋರಿನ್ ಝೀರೋ ಆಗುತ್ತೆ. ಯಾಕೆಂದ್ರೆ ರಿಯಾಕ್ಟೆಂಟ್ ಪ್ರಾಡಕ್ಟ್ ಆಗಿ ಕನ್ವರ್ಟ್ ಆಗಿರುತ್ತೆ. ಆದ್ರೆ ಪ್ರಾಡಕ್ಟ್ ಹತ್ರ ನಿಮಗೆ 2 ಬಂದಿದೆ, 2 moles ಆಫ್ ಪ್ರಾಡಕ್ಟ್ಸ್ ಈಸ್ obtained. ಅರ್ಥ ಆಗ್ತಿದ್ಯಾ? ಅರಿಫಾಲನ್ ಅಂದ್ರೆ ಇನಿಷಿಯಲ್ ಅಂದ್ರೆ ರಿಯಾಕ್ಷನ್ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ, ಫೈನಲ್ ಅಂದ್ರೆ ರಿಯಾಕ್ಷನ್ ಕಂಪ್ಲೀಟ್ ಆದ್ಮೇಲೆ. ರಿಯಾಕ್ಷನ್ ಸ್ಟಾರ್ಟ್ ಆಗೋಕ್ಕೂ ಮುಂಚೆ ಇನಿಷಿಯಲ್ ಕಂಡೀಷನ್ ಇದ್ದಾಗ ಬರೀ ರಿಯಾಕ್ಟೆಂಟ್ಸ್ ಏನ್ ತಗೊಂಡಿದೆಯೋ ಅದಿತ್ತು, ಪ್ರಾಡಕ್ಟ್ಸ್ ಇರಲಿಲ್ಲ. ರಿಯಾಕ್ಷನ್ ಕಂಪ್ಲೀಟ್ ಆದ್ಮೇಲೆ ಫೈನಲ್ ಬಂದಾಗ ರಿಯಾಕ್ಟೆಂಟ್ಸ್ ಝೀರೋ ಇತ್ತು, ಪ್ರಾಡಕ್ಟ್ ಫಾರ್ಮೇಶನ್ ಆಗಿತ್ತು. ದಿಸ್ ಇಸ್ ಬಿಫೋರ್ ರಿಯಾಕ್ಷನ್, ದಿಸ್ ಇಸ್ ಆಫ್ಟರ್ ರಿಯಾಕ್ಷನ್. ದಿಸ್ ಇಸ್ ಬಿಫೋರ್ ರಿಯಾಕ್ಷನ್, ದಿಸ್ ಇಸ್ ಆಫ್ಟರ್ ರಿಯಾಕ್ಷನ್. ನಾ ಇನ್ನೊಂದು ಎಕ್ಸಾಂಪಲ್ ತಗೊಳ್ತೀನಿ. 2H2 ಪ್ಲಸ್ Cl2 gives 2HCl. ಈ ರೀತಿ ಇದೆ ಅಂತ ಇಟ್ಕೊಳ್ಳೋಣ. ನನಗೆ ಆಕ್ಚುಲಿ ಬೇಕಿದ್ದು 1 mole ಆಫ್ H2, 1 mole ಆಫ್ Cl2. ಇಟ್ ಗಿವ್ಸ್ 2 moles ಆಫ್ HCl ಅಲ್ವಾ? ಅಲ್ವೇನಪ್ಪ? ಹೌದಾ? ಈಗ ಇನಿಷಿಯಲ್ ಕಂಡೀಷನ್ ತಗೊಳ್ಳೋಣ. ಇನಿಷಿಯಲ್ ನಾನೇನ್ ಮಾಡಿದ್ದೀನಿ, ಇಲ್ಲಿ 2 moles ಆಫ್ H2 ತಗೊಂಡಿದ್ದೀನಿ, ಆದ್ರೆ 1 mole ಆಫ್ ಕ್ಲೋರಿನ್ ಮಾತ್ರ ತಗೊಂಡಿದ್ದೀನಿ. 2 moles ಆಫ್ H2, ಕೋಎಫಿಷಿಯಂಟ್ ಮೀನ್ಸ್ ನಂಬರ್ ಆಫ್ ಮೋಲ್ಸ್. H2 ಎಷ್ಟು ಮೋಲ್ಸ್ ಇದೆ, 2 moles. Cl2 ಎಷ್ಟು ಮೋಲ್ ಇದೆ, 1 mole ಇದೆ. HCl ಎಷ್ಟು ಬಂದಿದೆ, 2HCl ಬಂದಿದೆ. ಈಗ ಬಿಫೋರ್ ರಿಯಾಕ್ಷನ್ ಹೈಡ್ರೋಜನ್ ಎಷ್ಟು ಮೋಲ್ಸ್ ಇದೆ ಅಮ್ಮ, 2 moles. ಕ್ಲೋರಿನ್ ಎಷ್ಟು ಮೋಲ್ ಇದೆ ಅಮ್ಮ, 1 mole. ಇಲ್ಲಿ HCl ಎಷ್ಟು ಬಂದಿದೆ, ಬಿಫೋರ್ ಇನಿಷಿಯಲಿ ಇದು 0 ಇರುತ್ತೆ ಅಲ್ವಾ? ಏನಿರುತ್ತೆ, ಅದು 0 ಇರುತ್ತೆ. ಫೈನಲ್ ಕಂಡೀಷನ್ ಬಂದಾಗ, ವೆರಿ ಇಂಪಾರ್ಟೆಂಟ್ ಕೇಳಿಸ್ಕೊಳ್ಳಿ. ಫೈನಲ್ ಕಂಡೀಷನ್ ಬಂದಾಗ ನಾನು ನಿಮಗೆ ಹೇಳಿದ್ದೆ, ಯಾವ ಎಲಿಮೆಂಟ್ಸ್ ಕಂಬೈನ್ ಆಗುವಾಗ ಸೊ ರೇಷಿಯೋಸ್ ಏನಿರುತ್ತೋ ಅದು ಫಿಕ್ಸ್ ಇರುತ್ತೆ. ದಟ್ ಈಸ್ ಲಾ ಆಫ್ ಡೆಫಿನೆಟ್ ಪ್ರಪೋರ್ಷನ್. ಐ ಟೋಲ್ಡ್ ಯು ಆಲ್ರೆಡಿ. ಸೊ ಈ ಈಕ್ವೇಶನ್ ಪ್ರಕಾರ 1 mole ಆಫ್ H2 can combine with 1 mole ಆಫ್ Cl2. 1 mole ಆಫ್ H2 combines with 1 mole ಆಫ್ Cl2. This is fixed. 1:1 ಏನಾಗಿದೆ ಇಲ್ಲಿ ರೇಷಿಯೋ ಈ ಈಕ್ವೇಶನ್ ಅಲ್ಲಿ ಫಿಕ್ಸ್ ಆಗಿದೆ. ಆದರೆ ಇಲ್ಲಿ 2H2 ತಗೊಂಡಿದ್ಯಾ, 1 Cl2 ತಗೊಂಡಿದ್ಯಾ, ಅಂದ್ರೆ ಇಲ್ಲಿ ಎಕ್ಸಸ್ ಇದೆ, ಇದು 1 mole ಇದೆ. ಇದು ಜಾಸ್ತಿ ಇದೆ, ಇದು ಕಡಿಮೆ ಇದೆ. ಇದು ಜಾಸ್ತಿ ಇದೆ, ಇದು ಕಡಿಮೆ ಇದೆ. ಹಾಗಾದ್ರೆ ಏನಾಗುತ್ತೆ, ಇಲ್ಲಿ 2 moles ಅಲ್ಲಿ 1 mole ಮಾತ್ರ ಕನ್ಸ್ಯೂಮ್ ಆಗುತ್ತೆ ಹೈಡ್ರೋಜನ್ ಗ್ಯಾಸು, 1 mole ಮಾತ್ರ ಕನ್ಸ್ಯೂಮ್ ಆಗುತ್ತೆ. ಈಗ ಫೈನಲ್ ಕಂಡೀಷನ್ ಅಲ್ಲಿ ಇದು 0 ಆಗುತ್ತೆ. ಇಲ್ಲಿ ನಿಮಗೆ 2 moles ಆಫ್ HCl ಬರುತ್ತೆ. ಐ ರಿಪೀಟ್, ಇನ್ನೊಂದ್ಸತಿ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಸೊ ಇನಿಷಿಯಲಿ 2 moles H2 ಇತ್ತು, 1 mole Cl2 ಇತ್ತು, 2 moles HCl ಬಂದಿದೆ. ಇದು 0 ಪ್ರಾಡಕ್ಟ್ಸ್ ಬಂದಿರಲಿಲ್ಲ, 0 ಬರ್ಕೊಂಡಿದ್ದೆ ಇನಿಷಿಯಲ್ ಇದ್ದಾಗ. ಸೊ ರಿಯಾಕ್ಷನ್ ಕಂಪ್ಲೀಟ್ ಆದ್ಮೇಲೆ ನೀನು ಎಷ್ಟು ಮೋಲ್ಸ್ ತಗೊಂಡಿದ್ಯಾ ಅನ್ನೋದು ಸಂಬಂಧ ಇಲ್ಲ. ಈ 2 moles ಅಲ್ಲಿ ಕ್ಲೋರಿನ್ ಎಷ್ಟಿದೆ ನೋಡಿ, 1 ಇದೆ. ಹಾಗಾಗಿ 1 mole ಆಫ್ H2 ಮಾತ್ರ ಕನ್ಸ್ಯೂಮ್ ಆಗುತ್ತೆ. ನಮಗೆ ಸ್ಟ್ಯಾಂಡರ್ಡ್ ಇಕ್ವೇಶನ್ ಇದೆ, ಬ್ಯಾಲೆನ್ಸ್ಡ್ ಇಕ್ವೇಶನ್ ಅಲ್ಲಿ 1 mole ಆಫ್ H2 can combine with 1 mole ಆಫ್ Cl2. ಹಾಗಾಗಿ ಸೊ ಇಲ್ಲಿ 1 mole ಆಫ್ Cl2 ಇರೋದ್ರಿಂದ ರಿಯಾಕ್ಟೆಂಟ್ ಅನ್ನು ಕೂಡ 2 moles ಇದ್ರೂನು 1 mole ಮಾತ್ರ ಕನ್ಸ್ಯೂಮ್ ಆಗುತ್ತೆ, ಇನ್ನೊಂದು ಮೋಲ್ ರಿಮೈನಿಂಗ್ ಇದೆ. ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಹೈಡ್ರೋಜನ್ 1 mole ಇರ್ಬೇಕಾಗಿತ್ತು, ಬಟ್ ಎಷ್ಟು ಮೋಲ್ಸ್ ಇದೆ, ಇಲ್ಲಿ 2 moles ಇದೆ, ಎಕ್ಸಸ್ ಇದೆ. ಹಾಗಾಗಿ ಕ್ಲೋರಿನ್ 1 mole ತಗೊಂಡಿರೋದ್ರಿಂದ ಈ 2 moles ಇದ್ರೂನು ಇದರಲ್ಲಿ 1 mole ಕನ್ಸ್ಯೂಮ್ ಆಗಿ 1 mole ಏನಾಗಿದೆ, ಉಳ್ಕೊಂಡಿದೆ. ಸೊ Cl2 ಕಂಪ್ಲೀಟ್ ಆಗಿ 1 mole ಕನ್ಸ್ಯೂಮ್ ಆಗಿಬಿಟ್ಟು 0 ಆಗಿದೆ, 2HCl ಬಂದಿದೆ. ನೋಡಿ, ನೀವು ಡಿಫರೆನ್ಸ್ ನೋಡ್ಬೋದು. ರಿಯಾಕ್ಷನ್ ಮುಗಿದ ಮೇಲೆ, ಫೈನಲ್ ಆದ್ಮೇಲೆ ಕ್ಲೋರಿನು ಕಂಪ್ಲೀಟ್ ಆಗಿ ಕನ್ಸ್ಯೂಮ್ ಆಯ್ತು. ಹೈಡ್ರೋಜನ್ ಎಕ್ಸಸ್ ತಗೊಂಡಿದ್ರಿಂದ ಉಳ್ಕೊಳ್ತು.
ಆದ್ರೆ ಇಲ್ಲಿ ಕ್ಲೋರಿನು ಕಂಪ್ಲೀಟ್ ಆಗಿ ಕನ್ಸ್ಯೂಮ್ ಆಯ್ತು, ಹೈಡ್ರೋಜನ್ ಕಂಪ್ಲೀಟ್ ಆಗಿ ಕನ್ಸ್ಯೂಮ್. ಯಾಕೆ ಅಂದ್ರೆ ಎಷ್ಟು ಬೇಕಿತ್ತು ಅಷ್ಟೇ ತಗೊಂಡಿದೀವಿ. ಕ್ಲೋರಿನ್ 1 ಮೋಲ್ ಬೇಕಿತ್ತು 1 ಮೋಲ್, ಹೈಡ್ರೋಜನ್ 1 ಮೋಲ್ ಬೇಕಿತ್ತು 1 ಮೋಲ್. ಹಾಗಾಗಿ ಫೈನಲ್ ಕಂಡೀಷನ್ ಅಲ್ಲಿ ರಿಯಾಕ್ಟೆಂಟ್ ಕಂಪ್ಲೀಟ್ ಆಗಿ ಕನ್ಸ್ಯೂಮ್ ಆಗಿದೆ. ಬಟ್ ಇಲ್ಲಿ ಫೈನಲ್ ಕಂಡೀಷನ್ ಅಲ್ಲಿ ಹೈಡ್ರೋಜನ್ 1 ಮೋಲ್ ಎಕ್ಸಸ್ ಉಳ್ಕೊಂಡಿದೆ. ಯಾಕೆ ಅಂದ್ರೆ ಐ ಟೇಕನ್ 1 ಮೋಲ್ ಬೇಕಿತ್ತು ನನಗೆ, ಬಟ್ ನಾನು ಎಷ್ಟು ತಗೊಂಡಿದ್ದೆ 2 ಮೋಲ್ಸ್ ತಗೊಂಡಿದ್ದೆ. ಅರ್ಥ ಆಗ್ತಿದೆಯಾ? ಆರ್ ಯು ಫಾಲೋಯಿಂಗ್? ರಿಯಾಕ್ಷನ್ ಮುಗಿದ ಮೇಲೆ ಯಾವ್ದಾದ್ರೂ ರಿಯಾಕ್ಟೆಂಟ್ ಉಳ್ಕೊಂಡಿದ್ರೆ ಅದನ್ನ ಎಕ್ಸಸ್ ರಿಯೇಜೆಂಟ್ ಅಂತ ಕರೀತಾರೆ. ಏನಂತಾರೆ? ಎಕ್ಸಸ್ ರಿಯೇಜೆಂಟ್. ರಿಯಾಕ್ಷನ್ ಮುಗಿದ ಮೇಲೆ ಯಾವುದು ಉಳ್ಕೊಳ್ಳೋದಿಲ್ಲ, 100% ಕನ್ಸ್ಯೂಮ್ ಯಾವ್ದಾಗಿರುತ್ತೋ, 0 ಅಂದ್ರೆ ಆಲ್ ಈಸ್ ಕನ್ಸ್ಯೂಮ್ಡ್ ಅಂತ, ಮತ್ತೆ ಇನ್ನೇನು ಉಳ್ಕೊಂಡಿಲ್ಲ, 100% ಕನ್ಸಂಪ್ಷನ್ ಯಾವ್ದಾಗಿರುತ್ತೋ ಅದು ಲಿಮಿಟಿಂಗ್ ರಿಯೇಜೆಂಟ್. ಅರ್ಥ ಮಾಡ್ಕೊಳ್ಳಿ. ರಿಯಾಕ್ಟೆಂಟ್ಸ್ ಅಲ್ಲಿ ಯಾವುದು ಫೈನಲ್ ಕಂಡೀಷನ್ ಅಲ್ಲಿ 0 ಬಂದಿರುತ್ತೋ ಅಥವಾ 100% ಕನ್ಸಂಪ್ಷನ್ ಆಗಿರುತ್ತೋ ಅದು ಲಿಮಿಟಿಂಗ್ ರಿಯೇಜೆಂಟ್. ಈಗ ನೀವ್ ಹೇಳಿ, ವಾಟ್ ಈಸ್ ಲಿಮಿಟಿಂಗ್ ರಿಯೇಜೆಂಟ್? ಲಿಮಿಟಿಂಗ್ ರಿಯೇಜೆಂಟ್ ಈಸ್ ನಥಿಂಗ್ ಬಟ್, ಹೇಳಿ. ಸೊ ಡಿಫೈನ್ ಲಿಮಿಟಿಂಗ್ ರಿಯೇಜೆಂಟ್. ಲಿಮಿಟಿಂಗ್ reagent. Limiting reagent is nothing but the reactant which undergo 100% consumption, 100% ಕೂಡ ಕನ್ಸ್ಯೂಮ್ ಆಗಿರೋದು ಅಂದ್ರೆ ಬಳಸ್ಕೊಂಡಿರೋ ಅಂತದ್ದು. ಇಲ್ಲಿ ಕ್ಲೋರಿನ್ ಯಾವುದು ಉಳ್ಕೊಂಡಿಲ್ಲ, ಅದು 100% ಕನ್ಸ್ಯೂಮ್ ಆಯ್ತು. ಹಾಗಾಗಿ ಇದೇನಿದು ಲಿಮಿಟಿಂಗ್ ರಿಯೇಜೆಂಟ್. ಸೊ ವಾಟ್ ಈಸ್ ಲಿಮಿಟಿಂಗ್ ರಿಯೇಜೆಂಟ್? ದ ರಿಯಾಕ್ಟೆಂಟ್ ವಿಚ್ ಅಂಡರ್ಗೋ 100% ಕನ್ಸಂಪ್ಷನ್ ಇನ್ ಎ ರಿಯಾಕ್ಷನ್. ಯಾವುದೇ ಒಂದು ರಿಯಾಕ್ಷನ್ ಅಲ್ಲಿ ಯಾವ ರಿಯಾಕ್ಟೆಂಟ್ 100% ಕನ್ಸಂಪ್ಷನ್ ಆಗುತ್ತೋ ಅದು ಲಿಮಿಟಿಂಗ್ ರಿಯೇಜೆಂಟ್. ಏನಮ್ಮ ಅದು? ಲಿಮಿಟಿಂಗ್ ರಿಯೇಜೆಂಟ್. ವಾಟ್ ಈಸ್ ಲಿಮಿಟಿಂಗ್ ರಿಯೇಜೆಂಟ್? ದ ರಿಯಾಕ್ಟೆಂಟ್ ವಿಚ್ ಅಂಡರ್ಗೋ 100% ಕನ್ಸಂಪ್ಷನ್ ಇನ್ ಎ ರಿಯಾಕ್ಷನ್ ಈಸ್ ಕಾಲ್ಡ್ ಲಿಮಿಟಿಂಗ್ ರಿಯೇಜೆಂಟ್. ಹಾಗಾದ್ರೆ ಎಕ್ಸಸ್ ರಿಯೇಜೆಂಟ್ ಅಂದ್ರೆ ಏನು? ಎಕ್ಸಸ್ ರಿಯೇಜೆಂಟ್ ಅಂದ್ರೆ ಏನು? ಎಕ್ಸಸ್ ಅಂದ್ರೆ ಮೀನಿಂಗ್ ಹೇಳ್ತಾ ಇದೆ, ಜಾಸ್ತಿ ಇರುವಂತದ್ದು. ಜಾಸ್ತಿ ಇದ್ದಾಗ ಏನಾಗುತ್ತೆ, ಎಷ್ಟು ಬೇಕೋ ಅದು ಯೂಸ್ ಆಗುತ್ತೆ, ಉಳಿದಿರೋದು ಹಂಗೆ ಉಳ್ಕೊಳ್ಳುತ್ತೆ. ಇಲ್ಲ ನೋಡಿ, ಹೈಡ್ರೋಜನ್ 1 ಮೋಲ್ ಬೇಕಿತ್ತು, ಬಟ್ ಐ ಟೇಕನ್ 2 ಮೋಲ್. 1 ಮೋಲ್ ಎಕ್ಸಸ್ ತಗೊಂಡಿದ್ದೆ, ಆ 1 ಮೋಲ್ ಏನಾಗಿದೆ ಇಲ್ಲಿ ಉಳ್ಕೊಂಡಿದೆ. ಇಟ್ ಡಸ್ ನಾಟ್ ಅಂಡರ್ಗೋ 100% ಕನ್ಸಂಪ್ಷನ್. ಇಲ್ಲಿ 100% ಕನ್ಸಂಪ್ಷನ್ ಆಗೋದಿಲ್ಲ, ಎಕ್ಸಸ್ ರಿಯೇಜೆಂಟ್ ಉಳ್ಕೊಳ್ಳುತ್ತೆ. ಇಟ್ ಡಸ್ ನಾಟ್ ಅಂಡರ್ಗೋ 100% ಕನ್ಸಂಪ್ಷನ್. ಲಿಮಿಟಿಂಗ್ ರಿಯೇಜೆಂಟ್ ಸಂಪೂರ್ಣವಾಗಿ ಏನಾಗುತ್ತೆ, ರಿಯಾಕ್ಷನ್ ಅಲ್ಲಿ ಇನ್ವಾಲ್ವ್ ಆಗಿ ಪ್ರಾಡಕ್ಟ್ ಆಗಿ ಕನ್ವರ್ಟ್ ಆಗುತ್ತೆ, ವಿಚ್ ಅಂಡರ್ಗೋ 100% ಕನ್ಸಂಪ್ಷನ್. ಸೊ ಎಕ್ಸಸ್ ರಿಯೇಜೆಂಟ್ ಅಂದ್ರೆ ದ ರಿಯೇಜೆಂಟ್ ಅಥವಾ the reactant which does not undergoes 100% consumption. The reactant which does not undergo 100% consumption is called excess reagent. Limiting ಅಂದ್ರೆ ಯಾವುದು 100% ಕನ್ಸಂಪ್ಷನ್ ಆಗುತ್ತೋ ಅದು ಲಿಮಿಟಿಂಗ್. ಎಕ್ಸಸ್ ಅಂದ್ರೆ ಯಾವುದು 100% ಆಗೋದಿಲ್ವೋ ಅದು ಲಿಮಿಟಿಂಗ್. ಎಕ್ಸಸ್. ಸೊ ಲೆಟ್ ಮಿ ಟೇಕ್ another example now. ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ. C plus 2H2 gives CH4. ಕಾರ್ಬನ್ ಹೈಡ್ರೋಜನ್ ಒಟ್ಟಿಗೆ ರಿಯಾಕ್ಟ್ ಆಗಿ ಮೀಥೇನ್ ಬಂದಿದೆ, CH4 ಮೀಥೇನ್ ಬಂದಿದೆ. ಸೊ ಈಗ ಈ ರಿಯಾಕ್ಷನ್ ಬ್ಯಾಲೆನ್ಸ್ ಆಗಿದೆ ನೋಡ್ಕೊಳ್ಬೇಕು. ಏನಾಗಿದೆ? ಬ್ಯಾಲೆನ್ಸ್ ಆಗಿದೆ ನೋಡ್ಕೊಳ್ಬೇಕು. ಸೊ 1 ಮೋಲ್ ಆಫ್ ಕಾರ್ಬನ್ ಇನಿಷಿಯಲಿ ಫಸ್ಟ್ 1 ಮೋಲ್ ಆಫ್ ಕಾರ್ಬನ್ ಇದೆ, ಇಲ್ಲಿ 1 ಮೋಲ್ ಆಫ್ ಕಾರ್ಬನ್ ಇದೆ, ಬ್ಯಾಲೆನ್ಸ್ ಆಗಿದೆ. ಇಲ್ಲಿ 2 2s 4 ಹೈಡ್ರೋಜನ್ಸ್ ಇದೆ,
ಇಲ್ಲೂ ಎಷ್ಟಿದೆ 4 ಹೈಡ್ರೋಜನ್ಸ್ ಇದೆ. ಸೊ 4 ಹೈಡ್ರೋಜನ್ 1 ಕಾರ್ಬನ್ 1 ಕಾರ್ಬನ್. ರಿಯಾಕ್ಷನ್ ಏನಾಗಿದೆ ಈಗ? ಬ್ಯಾಲೆನ್ಸ್ ಆಗಿದೆ. ರಿಯಾಕ್ಷನ್ ಏನಾಗಿದೆ ಅಮ್ಮ? ಬ್ಯಾಲೆನ್ಸ್ ಆಗಿದೆ. ಸೊ ನೆಕ್ಸ್ಟ್ ಇನಿಷಿಯಲಿ ಅಥವಾ ರಿಯಾಕ್ಷನ್ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ಟೈಮ್ 0 ಅಂದ್ರೆ ಟೈಮ್ ಈಸ್ ನಾಟ್ ಸ್ಟಾರ್ಟೆಡ್. ಇನ್ನು ಇವೆರಡು ರಿಯಾಕ್ಟ್ ಆಗೇ ಇಲ್ಲ, ಇನ್ನು ರಿಯಾಕ್ಷನ್ ಇನಿಷಿಯೇಟೇ ಆಗಿಲ್ಲ. ಆ ಒಂದು ಸಂದರ್ಭನ ಏನಂತೀವಿ ನಾವು? ಸ್ಟಾರ್ಟಿಂಗ್ ಪಾಯಿಂಟ್, ಇನಿಷಿಯಲಿ ಅಂತ ಕರಿತೀವಿ. ಈ ಇನಿಷಿಯಲ್ ಕಂಡೀಷನ್ ಅಲ್ಲಿ ಕೋಎಫಿಷಿಯಂಟ್ ಆಫ್ ಕಾರ್ಬನ್ ಎಷ್ಟಿದೆ? 1 ಮೋಲ್ ಇದೆ. ಸೊ ಹೈಡ್ರೋಜನ್ ಎಷ್ಟು ಮೋಲ್ಸ್ ಇದೆ? 2 ಮೋಲ್ಸ್ ಇದೆ. ಸೊ 1 ಮೋಲ್ ಆಫ್ ಕಾರ್ಬನ್ ಇದೆ, 2 ಮೋಲ್ ಆಫ್ ಹೈಡ್ರೋಜನ್ ಇದೆ. ಈ ಪ್ರಾಡಕ್ಟ್ ಇನ್ನು ಬಂದಿರೋದಿಲ್ಲ, ಹಾಗಾಗಿ ಪ್ರಾಡಕ್ಟ್ ಏನಾಗುತ್ತೆ? 0 ಆಗುತ್ತೆ. ಪ್ರಾಡಕ್ಟ್ ಏನಾಗುತ್ತೆ? 0 ಆಗಿರುತ್ತೆ. ಫೈನಲ್ ಕಂಡೀಷನ್ ಬಂದಾಗ, ಫೈನಲ್ ಅಂದ್ರೆ ರಿಯಾಕ್ಷನ್ ಕಂಪ್ಲೀಟ್ ಆದ್ಮೇಲೆ ಕಾರ್ಬನ್ ಇಲ್ಲಿರುವಂತದ್ದು ಪ್ರಾಡಕ್ಟ್ ಆಗಿ ಕನ್ವರ್ಟ್ ಆಗಿದೆ. 1 ಮೋಲ್ ಕಾರ್ಬನ್ ಇತ್ತು, 1 ಮೋಲ್ ಕಾರ್ಬನ್ ಇಲ್ಲೂ ಇದೆ. ಸೊ ಹಾಗಾಗಿ ಇದು ಕಂಪ್ಲೀಟ್ ಆಗಿ ಕನ್ಸ್ಯೂಮ್ ಆಗಿ ಪ್ರಾಡಕ್ಟ್ ಆಗಿ ಹೋಯ್ತು. ಅದೇ ರೀತಿ 4 ಹೈಡ್ರೋಜನ್ಸ್, 2 ಮೋಲ್ಸ್ ಆಫ್ ಹೈಡ್ರೋಜನ್ ಇಲ್ಲಿ ಕಂಪ್ಲೀಟ್ ಆಗಿ ಕನ್ಸ್ಯೂಮ್ ಆಯ್ತು. ಇದು ಕೂಡ ಏನಾಯ್ತು? ಪೂರ್ತಿ ಕನ್ಸ್ಯೂಮ್ ಆಯ್ತು. ನಿಮಗೆ ಇಲ್ಲಿ 1 ಮೋಲ್ ಆಫ್ ಪ್ರಾಡಕ್ಟ್ ಏನಾಯ್ತು? ಫಾರ್ಮೇಶನ್ ಆಯ್ತು. 1 ಮೋಲ್ ಆಫ್ ಪ್ರಾಡಕ್ಟ್ ಏನಾಯ್ತು? ಫಾರ್ಮೇಶನ್ ಆಯ್ತು. ಅಂದ್ರೆ ತಗೊಂಡಿರ್ತಕ್ಕಂತ ಎರಡೂ ರಿಯಾಕ್ಟೆಂಟ್ಸ್ 100% ಕನ್ಸಂಪ್ಷನ್ ಆಯ್ತು. ಎರಡು ಏನಾಗುತ್ತೆ? ಈಗ ಲಿಮಿಟಿಂಗ್ ರಿಯೇಜೆಂಟ್ ಆಗುತ್ತೆ. ಏನಾಗುತ್ತೆ? ಲಿಮಿಟಿಂಗ್ ರಿಯೇಜೆಂಟ್ ಆಗುತ್ತೆ. ಬೋತ್ ಆರ್ ಲಿಮಿಟಿಂಗ್ ರಿಯೇಜೆಂಟ್. ಯಾಕೆ ಹೇಳಿ? ಬೋತ್ ಅಂಡರ್ಗೋ 100% ಕನ್ಸಂಪ್ಷನ್. ಈ 100% ಕನ್ಸಂಪ್ಷನ್ ಆಗದಿರಾ ಏನಾದ್ರೂ ಎಕ್ಸಸ್ ಉಳ್ಕೊಂಡ್, ಸಪೋಸ್ ಇದೇ ಈಕ್ವೇಶನ್ ಅಲ್ಲಿ 2 ಮೋಲ್ಸ್ ಬದಲು ನಾನು 4 ಮೋಲ್ಸ್ ತಗೊಂಡೆ ಅಂತ ಇಟ್ಕೊ. 2 ಮೋಲ್ಸ್ ಬದಲು 4 ಮೋಲ್ಸ್ ತಗೊಂಡೆ. ಸೊ 4 ಮೋಲ್ಸ್ ಇದ್ದಾಗ ನನಗೆ ಮೀಥೇನ್ ಬರ್ಬೇಕಂದಾಗ 4 ಹೈಡ್ರೋಜನ್ಸ್ ಮಾತ್ರ ಬೇಕು. ಇಲ್ಲಿ 4 2s 8 ಎಕ್ಸಸ್ ಇದೆ. ಹಾಗಾಗಿ 2 ಮೋಲ್ಸ್ ಏನ್ ಮಾಡುತ್ತೆ? ಇಲ್ಲಿ ಉಳ್ಕೊಂಡ್ ಬಿಡುತ್ತೆ. ಸೊ ಇದು 2 ಮೋಲ್ಸ್ ಉಳ್ಕೊಂಡಿದ್ರಿಂದ ಇದು ಎಕ್ಸಸ್ ಆಗುತ್ತೆ, ಇದು ಲಿಮಿಟಿಂಗ್ ರಿಯೇಜೆಂಟ್ ಆಗುತ್ತೆ. ಅರ್ಥ ಆಗ್ತಿದೆಯಾ? ಎಷ್ಟು ಬೇಕೋ ಅಷ್ಟೇ ತಗೊಂಡಿದ್ರೆ ಲಿಮಿಟಿಂಗ್ ರಿಯೇಜೆಂಟ್ ಎಲ್ಲ ಕನ್ಸ್ಯೂಮ್ ಆಗ್ಬಿಡುತ್ತೆ. ಬೇಕಾಗಿರೋದಕ್ಕಿಂತ ಜಾಸ್ತಿ ಇದ್ರೆ ಅದೇನದು ಎಕ್ಸಸ್. ಅದಕ್ಕೆ ನಾನು ಏನ್ ಹೇಳ್ತಾ ಇದ್ದೀನಿ? ಸೊ ಲಿಮಿಟಿಂಗ್ ರಿಯೇಜೆಂಟ್ ಅಂದ್ರೆ ದ ರಿಯಾಕ್ಟೆಂಟ್ ವಿಚ್ ಅಂಡರ್ಗೋ 100% ಕನ್ಸಂಪ್ಷನ್. ಯಾವ ರಿಯಾಕ್ಟೆಂಟ್ ಸಂಪೂರ್ಣವಾಗಿ ಕನ್ಸ್ಯೂಮ್ ಆಗಿ ಪ್ರೊಡಕ್ಟ್ ಆಗಿ ಕನ್ವರ್ಟ್ ಆಗುತ್ತೋ ಅದು ಲಿಮಿಟಿಂಗ್. ಎಕ್ಸಸ್ ಅಂದ್ರೆ ಯಾವುದು 100% ಕನ್ಸಂಪ್ಷನ್ ಆಗದಿರಾ ಇನ್ನು ಉಳ್ಕೊಳ್ಳುತ್ತೋ ಎಕ್ಸಸ್. ಅರ್ಥ ಮಾಡ್ತಾ ಇದ್ದಾರೆ ತಾನೇ? ಅಷ್ಟು ಎಕ್ಸಸ್ ಅಂದ್ರೆ ಎಷ್ಟು ಬೇಕಿತ್ತೋ ಅದಕ್ಕಿಂತ ಜಾಸ್ತಿ ತಗೊಂಡಿರ್ತೀಯಾ? ಅರಿಫಲೈ. ಸೊ ಎಕ್ಸಸ್ ರಿಯೇಜೆಂಟ್ ಅಲ್ಲಿ 100% ಕನ್ಸಂಪ್ಷನ್ ಆಗೋಲ್ಲ, ಲಿಮಿಟಿಂಗ್ ರಿಯೇಜೆಂಟ್ ಅಲ್ಲಿ 100% ಕನ್ಸಂಪ್ಷನ್ ಆಗಿರುತ್ತೆ. ಅರ್ಥ ಆಗ್ತಿದ್ಯಾ? ಸೊ ವಾಟ್ ಈಸ್ ಲಿಮಿಟಿಂಗ್ ರಿಯೇಜೆಂಟ್, ವಾಟ್ ಈಸ್ ಎಕ್ಸಸ್ ರಿಯೇಜೆಂಟ್ ಕೇಳ್ತಾನೆ ಎಕ್ಸಾಮ್ ಅಲ್ಲಿ. ದ ರಿಯಾಕ್ಟೆಂಟ್ ವಿಚ್ ಅಂಡರ್ಗೋ 100% ಕನ್ಸಂಪ್ಷನ್ is called limiting reagent. The reactant which does not undergo 100% consumption is called excess reagent. So this is about stoichiometry. ಏನಮ್ಮ ಇದು? stoichiometry ಬಗ್ಗೆ. So stoichiometry ಅಂದ್ರೆ it's a measurement of elements. We can measure number of moles, number of molecules and volume at STP of reactants and products in a reaction. ಎಂತ ರಿಯಾಕ್ಷನ್? ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಶನ್. ಸೊ ಒಂದು ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಶನ್ ಅಲ್ಲಿ ರಿಯಾಕ್ಟೆಂಟ್ಸ್ ಮತ್ತೆ ಪ್ರೊಡಕ್ಟ್ಸ್ ಇನ ನಂಬರ್ ಆಫ್ ಮೋಲ್ಸ್, ವಾಲ್ಯೂಮ್ ಅಟ್ STP ಅಂಡ್ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಆಫ್ ರಿಯಾಕ್ಟೆಂಟ್ಸ್ ಅಂಡ್ ಪ್ರೊಡಕ್ಟ್ಸ್ ನ ಕಂಡುಹಿಡಿಯುವಂತದನ್ನ ನಾವು ಮೆಜರ್ ಮಾಡುವಂತದನ್ನ ಸ್ಟಾಕ್ಯೋಮೆಟ್ರಿ ಅಂತ ಕರಿತೀವಿ. ಈ ಸ್ಟಾಕ್ಯೋಮೆಟ್ರಿನ ಬ್ಯಾಲೆನ್ಸ್ಡ್ ಈಕ್ವೇಶನ್ ಇಟ್ಕೊಂಡು ನಾವು ಮಾಸ್ ಟು ಮಾಸ್ ರಿಲೇಷನ್ ಬಿಟ್ವೀನ್ ರಿಯಾಕ್ಟೆಂಟ್ ಟು ಪ್ರೊಡಕ್ಟ್ and mass to volume relationship between reactant to product and volume to volume relationship between reactant to product ನಾವು ಮೆಜರ್ ಮಾಡಬಹುದು, ಕಂಡುಹಿಡಿಯಬಹುದು. ಅರ್ಥ ಆಗ್ತಾ ಇದೆಯಾ? ಸೊ ದಿಸ್ ಈಸ್ ಅಬೌಟ್ ಸ್ಟಾಕ್ಯೋಮೆಟ್ರಿ. ಈ ಒಂದು ರಿಯಾಕ್ಷನ್ ಅಲ್ಲಿ ರಿಯಾಕ್ಟೆಂಟ್ಸ್ ಇರುತ್ತಲ್ವಾ, ಯಾವ ರಿಯಾಕ್ಟೆಂಟ್ 100% ಕನ್ಸಂಪ್ಷನ್ ಆಗುತ್ತೋ ಅದು ಲಿಮಿಟಿಂಗ್ ರಿಯೇಜೆಂಟ್. ಯಾವುದು ಎಕ್ಸಸ್ ಆಗಿ ಉಳ್ಕೊಳ್ಳುತ್ತೆ 100% ಕನ್ಸ್ಯೂಮ್ ಆಗೋದಿಲ್ಲ ಅದು ಎಕ್ಸಸ್ ರಿಯೇಜೆಂಟ್. ಆಗ್ತಾ ಇದೆಯಾ? ಸೊ ಲಿಮಿಟಿಂಗ್ ರಿಯೇಜೆಂಟ್ ಅಂದ್ರೆ ಏನು, ಎಕ್ಸಸ್ ರಿಯೇಜೆಂಟ್ ಅಂದ್ರೆ ಏನು, ಸ್ಟಾಕ್ಯೋಮೆಟ್ರಿ ಅಂದ್ರೆ ಏನು. ಆ ಸ್ಟಾಕ್ಯೋಮೆಟ್ರಿ ಏನಕ್ಕೆ ಬಳಸ್ತೀವಿ? ಮೆಜರ್ಮೆಂಟ್ ಮಾಡೋದಕ್ಕೆ.
ಏನನ್ನ ಮೆಷರ್ಮೆಂಟ್ ಮಾಡೋದಕ್ಕೆ? ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಶನ್ ಅಲ್ಲಿ ನಂಬರ್ ಆಫ್ ಮೋಲ್ಸ್ ಮೆಷರ್ ಮಾಡಕ್ಕೆ, ನಂಬರ್ ಆಫ್ ಮಾಲಿಕ್ಯೂಲ್ಸ್ ಮೆಷರ್ ಮಾಡಕ್ಕೆ, ವಾಲ್ಯೂಮ್ ಅಟ್ STP ಮೆಷರ್ ಮಾಡೋದಕ್ಕೆ ನಾವು ಯಾವ್ದನ್ನ ಬಳಸ್ಕೊಳ್ತೀವಿ? ಸ್ಟಾಕ್ಯೋಮೆಟ್ರಿನ ಬಳಸ್ಕೊಳ್ತೀವಿ. ಅರ್ಥ ಆಗ್ತಾ ಇದೆಯಾ ಎವ್ರಿವನ್? ಸೊ ಓಕೆ, ದಿಸ್ ಈಸ್ ಅಬೌಟ್ ಸ್ಟಾಕ್ಯೋಮೆಟ್ರಿ. ಇದ್ರ ಮೇಲೆ ಪ್ರಾಬ್ಲಮ್ಸ್ ನಾವು ಆಮೇಲೆ ಮಾಡೋಣ, ಲಾಸ್ಟ್ ಅಲ್ಲಿ ಇನ್ನು ಮಾಡೋಣ ನಾವು. ಸೊ ಲಾಸ್ಟ್ ಇನ್ನೊಂದೇ ಒಂದು ಕಾನ್ಸೆಪ್ಟ್ ಇದೆ ನಿಮಗೆ, ಸೊಲ್ಯೂಷನ್ಸ್. ಈಗ ರಿಯಾಕ್ಷನ್ಸ್ ಇನ್ ಸೊಲ್ಯೂಷನ್ಸ್ ಅಂತ ಹೇಳ್ಬಿಟ್ಟು, ನೀವು ಸೊಲ್ಯೂಷನ್ ಅಂದ್ರೆ ಏನಂತ ಗೊತ್ತಾ ನಿಮಗೆ? ಕೇಳಿದ್ರ ವರ್ಡ್ ಎಲ್ಲಾದ್ರೂ ಸೊಲ್ಯೂಷನ್ ಅನ್ನೋ ವರ್ಡ್ ನ ಎಲ್ಲಾದ್ರೂ ಕೇಳಿದ್ರ? Have you heard anywhere this word called solution? Solution. Solution. ಏನು ಸೊಲ್ಯೂಷನ್ ಅಂದ್ರೆ ಏನು? ಸೊಲ್ಯೂಷನ್ ಅನ್ನೋದು ಇಟ್ಸ್ ಎ ಬೈನರಿ ಮಿಕ್ಸ್ಚರ್. ಬೈನರಿ ಮಿಕ್ಸ್ಚರ್. ಏನು ಬೈನರಿ ಮಿಕ್ಸ್ಚರ್ ಅಂದ್ರೆ? ಇದು ಪ್ಯೂರ್ ಸಬ್ಸ್ಟೆನ್ಸ್ ಅಲ್ಲ. ನಾನು ನಿಮಗೆ ಹೇಳಿದ್ದೆ, ಮ್ಯಾಟರ್ ಇಸ್ ಕ್ಲಾಸಿಫೈಡ್ ಇಂಟು 2 ಟೈಪ್ಸ್. ಒಂದು ಪ್ಯೂರ್ ಸಬ್ಸ್ಟೆನ್ಸ್, ಅದರಲ್ಲಿ ಎಲಿಮೆಂಟ್ಸ್ ಮತ್ತೆ ಕಾಂಪೌಂಡ್ಸ್ ಬರುತ್ತೆ. ಇನ್ನೊಂದು ಮಿಕ್ಸ್ಚರ್ಸ್, ಇದರಲ್ಲಿ ಮತ್ತೆ 2 ತರ, ಹೋಮೋಜೀನಿಯಸ್, ಹೆಟ್ರೋಜೀನಿಯಸ್. ಈ ಸೊಲ್ಯೂಷನ್ ಕೂಡ ಹೋಮೋಜೀನಿಯಸ್ ಆಗ್ಬೋದು, ಹೆಟ್ರೋಜೀನಿಯಸ್ ಆಗ್ಬೋದು. ಅದನ್ನು ಹೇಳಿದ್ವಿ. ಹೋಮೋಜೀನಿಯಸ್ ಸೊಲ್ಯೂಷನ್ ಅಂದಾಗ, ಮಿಕ್ಸ್ಚರ್ ಅಂದಾಗ ಕಂಪಲ್ಸರಿ 2 or more ಕಾಂಪೌಂಡ್ಸ್ ಇರ್ಬೇಕು. 2 or more ಕಾಂಪೌಂಡ್ಸ್. ಅದೇನಪ್ಪ, ಆ 2 or more ಕಾಂಪೌಂಡ್ಸ್ ಏನ್ ತಗೊಂಡಿದ್ರಿ ಅದು ಒಂದಕ್ಕೊಂದು ಇಂಟರ್ಮಿಕ್ಸ್ ಆಗಿ ಯೂನಿಫಾರ್ಮ್ ಕಾನ್ಸಂಟ್ರೇಷನ್ ಬಂದಿದ್ರೆ, ವಿಚ್ ಈಸ್ ಡಿಸ್ಟ್ರಿಬ್ಯೂಟೆಡ್ ಯೂನಿಫಾರ್ಮ್ಲಿ ಥ್ರೂ ಔಟ್ ದ ಸೊಲ್ಯೂಷನ್ ಅಂದಾಗ ಅದು ಹೋಮೋಜೀನಿಯಸ್ ಆಗುತ್ತೆ. ವಿಚ್ ಡಸ್ ನಾಟ್ ಡಿಸ್ಟ್ರಿಬ್ಯೂಟೆಡ್ ಯೂನಿಫಾರ್ಮ್ಲಿ ಥ್ರೂ ಔಟ್ ದ ಸೊಲ್ಯೂಷನ್ ಅಂದಾಗ ಅದು ಹೆಟಿರೋಜೀನಿಯಸ್ ಆಗುತ್ತೆ. ಹೌದೇನಪ್ಪ? ಬಟ್ ಸೊಲ್ಯೂಷನ್ ಅನ್ನೋದೇನು? ಬೈನರಿ ಮಿಕ್ಸ್ಚರ್. ಹೌದೇನಪ್ಪ? ಬೈನರಿ ಅಂದಾಗ 2 ಕಾಂಪೋನೆಂಟ್ಸ್, ವಿಚ್ ಕನ್ಸಿಸ್ಟ್ ಆಫ್ ಹೌ ಮೆನಿ ಕಾಂಪೋನೆಂಟ್ಸ್? 2 ಕಾಂಪೋನೆಂಟ್ಸ್. 2 ಕಾಂಪೋನೆಂಟ್ಸ್ ಆರ್ ಪ್ರೆಸೆಂಟ್ ಇನ್ ಸೊಲ್ಯೂಷನ್. ಇದರಲ್ಲಿ ಎಷ್ಟು ಕಾಂಪೋನೆಂಟ್ಸ್ ಇರುತ್ತೆ? 2 ಕಾಂಪೋನೆಂಟ್ಸ್ ಇರುತ್ತೆ. ಯಾವ್ಯಾವ ಆ 2 ಕಾಂಪೋನೆಂಟ್ಸ್? ಮೊದಲನೇದು ಸಲ್ಯೂಟ್ ಅಂತ. ಯಾವ್ದಮ್ಮ? ಸಲ್ಯೂಟ್. ಏನು ಸಲ್ಯೂಟ್ ಅಂದ್ರೆ ಏನು? ವಾಟ್ ಡು ಯು ಮೀನ್ ಬೈ ಸಲ್ಯೂಟ್? ಸಲ್ಯೂಟ್ ಅಂದ್ರೆ, ಈಗ ಈ ಸಲ್ಯೂಟ್ ಸಾಲ್ವೆಂಟ್, ಇನ್ನೊಂದು 2ನೇ ಕಾಂಪೋನೆಂಟ್ ಯಾವ್ದಮ್ಮ? ಸಾಲ್ವೆಂಟ್ ಜೊತೆಗೆ ಸೇರ್ಕೊಂಡ್ರೆ ನಿಮ್ಗೆ ಏನ್ ಬರುತ್ತೆ? ಸೊಲ್ಯೂಷನ್ ಬರುತ್ತೆ. ಈ ಸಲ್ಯೂಟ್ ನಾನು ಹೇಳಿದೆ, ಸೊಲ್ಯೂಷನ್ ಅಲ್ಲಿ 2 ಕಾಂಪೋನೆಂಟ್ಸ್ ಇರುತ್ತೆ. ಮೊದಲನೇದು ಯಾವುದು? ಸಲ್ಯೂಟ್. 2ನೇದು ಯಾವುದು? ಸಾಲ್ವೆಂಟ್. ಇವೆರಡು ಮಿಕ್ಸ್ ಆದ್ರೆ ನಿಮಗೆ ಏನ್ ಬರುತ್ತೆ? ಸೊಲ್ಯೂಷನ್ ಬರುತ್ತೆ. ಈ ಸೊಲ್ಯೂಷನ್ ಅಲ್ಲಿ ಸಲ್ಯೂಟ್ ಅಂತ ನೀವೇನ್ ತಗೊಂಡಿದ್ರಿ, ಇದು ಲೆಸ್ ಪರ್ಸೆಂಟೇಜ್ ಇದೆ. ಏನಿರ್ಬೇಕಮ್ಮ? ಲೆಸ್, ವಿಚ್ ಇಸ್ ಪ್ರೆಸೆಂಟ್ ಇನ್ ಎ ಲೆಸ್ಸರ್ ಪ್ರಪೋರ್ಷನ್. ಸಲ್ಯೂಟ್ ಈಸ್ ಎ ಕಾಂಪೋನೆಂಟ್ in a solution, component present in lesser ಅಥವಾ small lesser proportion. ಯಾವುದು ಕಡಿಮೆ ಇರುತ್ತೋ ಅದು ಸಲ್ಯೂಟ್, ಯಾವುದು ಕಡಿಮೆ ಇರುತ್ತೋ ಅದು ಸಲ್ಯೂಟ್. So the component present in a lesser proportion in a solution is called solute. Really define solute. Solute is a component present in a lesser proportion. ಕಡಿಮೆ ಇದೆ. ಏನಿದೆ ಇದು? ಕಡಿಮೆ ಇದೆ. ಸಾಲ್ವೆಂಟ್ ಅಂದ್ರೆ ಏನು? ಕಾಂಪೋನೆಂಟ್ present in larger proportion. ಸೊ ಜಾಸ್ತಿ ಇರುವಂತದ್ದೇನು? ಸಾಲ್ವೆಂಟ್. ಕಡಿಮೆ ಇರೋದೇನು? ಸಲ್ಯೂಟ್. ಈ ಸಲ್ಯೂಟ್ ಮತ್ತೆ ಸಾಲ್ವೆಂಟ್ ಎರಡು ಮಿಕ್ಸ್ ಆದ್ರೆ ಏನ್ ಬರುತ್ತೆ ನಿಮಗೆ? ಸೊಲ್ಯೂಷನ್. ಏನ್ ಬರುತ್ತೆ? ಸಲ್ಯೂಟ್. ಸೊ ಇಫ್ ಯು ಮಿಕ್ಸ್ ಸಲ್ಯೂಟ್ ಅಂಡ್ ಸಾಲ್ವೆಂಟ್ ಟುಗೆದರ್, ಯು ವಿಲ್ ಬಿ ಗೆಟಿಂಗ್ ಎ ಸೊಲ್ಯೂಷನ್.
ಏನ್ ಬರುತ್ತೆ ನಿಮಗೆ? ಸೊಲ್ಯೂಷನ್ ಬರುತ್ತೆ. ಅಂದ್ರೆ ಸೊ ಈಗ ಒಂದು ಬೀಕರ್ ತಗೊಳ್ತೀನಿ ನಾನು. ಈ ಬೀಕರ್ ನಲ್ಲಿ ನಾನು ವಾಟರ್ ತಗೊಂಡಿದ್ದೀನಿ. ಏನ್ ತಗೊಂಡಿದ್ದೀನಿ? ವಾಟರ್. ಓಕೆನಾ? ಈ 100 ml ಆಫ್ ವಾಟರ್ ಅಂತ ಏನಂತೀನಿ? 100 ml ಆಫ್ ವಾಟರ್ ಅಥವಾ ಫಿಕ್ಸ್ಡ್ ವಾಲ್ಯೂಮ್ ಆಫ್ ವಾಟರ್ 1000 ml 100 ml ವಾಟ್ ಎವರ್ ಇಟ್ ಮೇ ಬಿ. ಎ ಫಿಕ್ಸ್ಡ್ ವಾಲ್ಯೂಮ್ ಅಲ್ಲಿ ಏನ್ ತಗೊಂಡಿದ್ದೀನಿ? ಸೊ ಇದು ಸಾಲ್ವೆಂಟ್. ಏನಮ್ಮ ಇದು? ಸಾಲ್ವೆಂಟ್. ಇದಕ್ಕೆ ಎ ಸ್ಮಾಲ್ 1 gram or 2 gram or 3 gram of sugar ಆಡ್ ಮಾಡ್ತೀನಿ. ಏನ್ ಮಾಡ್ತೀನಿ? ಶುಗರ್. ಈ ಶುಗರ್ ಏನಿಲ್ಲಿ? ಸಲ್ಯೂಟ್. ವಾಟರ್ ಏನಿಲ್ಲಿ? ಸಾಲ್ವೆಂಟ್. ಅರ್ಥ ಮಾಡ್ಕೊಳ್ಳಿ. ಸೊ ಸಲ್ಯೂಟ್ ಏನಿರ್ಬೇಕು? ಲೆಸರ್ ಪ್ರಪೋರ್ಷನ್. ಇಲ್ಲಿ ಇದು 100 ml ಇದೆ, ಇದು 1 gram ಇದೆ. ಹಾಗಾದ್ರೆ ಕಡಿಮೆ ಇರೋದು ಯಾವ್ದಿಲ್ಲಿ? ಶುಗರ್. ಈ ಶುಗರ್ ಏನಿಲ್ಲಿ? ಸಲ್ಯೂಟ್. ಏನಮ್ಮ ಇಲ್ಲಿ? ಸಲ್ಯೂಟ್. ಈ ವಾಟರ್ ಏನಿಲ್ಲಿ? ಸಾಲ್ವೆಂಟ್. ಏನಮ್ಮ ಇಲ್ಲಿ? ಸಾಲ್ವೆಂಟ್. ಈ ಸಲ್ಯೂಟ್ ಸಾಲ್ವೆಂಟ್ ಎರಡನ್ನ ಮಿಕ್ಸ್ ಮಾಡ್ಬಿಡಿ. ಯು ವಿಲ್ ಬಿ ಗೆಟಿಂಗ್ ಎ ಶುಗರ್ ಸೊಲ್ಯೂಷನ್. ಏನ್ ಬರುತ್ತಪ್ಪ ನಿಮಗೆ? ಶುಗರ್ ಸೊಲ್ಯೂಷನ್ ಬರುತ್ತಲ್ವಾ? ಈ ಶುಗರ್ ಸೊಲ್ಯೂಷನ್ ಅಲ್ಲಿ ಅಂದ್ರೆ ಇವೆರಡು ಮಿಕ್ಸ್ ಮಾಡೋದಕ್ಕಿಂತ ಮುಂಚೆ ಸಲ್ಯೂಟೇ ಬೇರೆ, ಸಾಲ್ವೆಂಟೇ ಬೇರೆ. ಇವೆರಡನ್ನು ಮಿಕ್ಸ್ ಮಾಡಿದ ಮೇಲೆ ನಿಮಗೆ ಸಲ್ಯೂಟು ಸಾಲ್ವೆಂಟ್ ಒಂದಕ್ಕೊಂದು ಮಿಕ್ಸ್ ಆಗಿ ಏನ್ ಬಂತು? ನಿಮಗೆ ಸೊಲ್ಯೂಷನ್ ಬಂತು. ಎಂತ ಸೊಲ್ಯೂಷನ್ ಅದು? ಶುಗರ್ ಸೊಲ್ಯೂಷನ್. ಯಾಕೆ ಅಂದ್ರೆ ಆಡ್ ಮಾಡಿರೋ ಸಲ್ಯೂಟು ಶುಗರ್ ಬದಲು ಸಾಲ್ಟ್ ಆಡ್ ಮಾಡಿದ್ರೆ ಸಾಲ್ಟ್ ಸೊಲ್ಯೂಷನ್. ಇನ್ಯಾವುದು ಆಸಿಡ್ ಆಡ್ ಮಾಡಿದ್ರೆ ಅಸಿಡಿಕ್ ಸೊಲ್ಯೂಷನ್, ಬೇಸ್ ಆಡ್ ಮಾಡಿದ್ರೆ ಬೇಸಿಕ್ ಸೊಲ್ಯೂಷನ್, ಆಕ್ಸಿಡೈಸಿಂಗ್ ಏಜೆಂಟ್ ಆಡ್ ಮಾಡಿದ್ರೆ ಆಕ್ಸಿಡೈಸಿಂಗ್ ಏಜೆಂಟ್ ಸೊಲ್ಯೂಷನ್, KMnO4 ಆಡ್ ಮಾಡಿದ್ರೆ KMnO4 ಸೊಲ್ಯೂಷನ್, HNO3 ಆಡ್ ಮಾಡಿದ್ರೆ HNO3 ಸೊಲ್ಯೂಷನ್, ವಾಟ್ ಎವರ್ ಇಟ್ ಮೇ ಬಿ. ಒಂದು ಸಾಲ್ವೆಂಟ್ ಗೆ ಒಂದು ಸಲ್ಯೂಟ್ ನ ಮಿಕ್ಸ್ ಮಾಡಿದಾಗ ನಿಮಗೆ ಏನ್ ಬರುತ್ತಲ್ಲಿ? ಸೊಲ್ಯೂಷನ್ ಬರುತ್ತೆ. ಈ ಸೊಲ್ಯೂಷನ್ ನಲ್ಲಿ ಎಷ್ಟು ಕಾಂಪೋನೆಂಟ್ಸ್ ಇರುತ್ತೆ? 2 ಕಾಂಪೋನೆಂಟ್ಸ್ ಇರುತ್ತೆ. ಒಂದು ಸಲ್ಯೂಟ್, ಇನ್ನೊಂದು ಸಾಲ್ವೆಂಟ್. ಸಲ್ಯೂಟ್ ಅನ್ನುವಂಥದ್ದು ಲೆಸರ್ ಪ್ರಪೋರ್ಷನ್ ಅಲ್ಲಿ ಇರುತ್ತೆ, ಸಾಲ್ವೆಂಟ್ ಅನ್ನುವಂಥದ್ದು ಲಾರ್ಜರ್ ಪ್ರಪೋರ್ಷನ್ ಅಲ್ಲಿ ಇರುತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ಈಗ ನೀನು ಈ ಸಲ್ಯೂಟಿನ ಸ್ಟ್ರೆಂತ್ ಅಂದ್ರೆ ಸಲ್ಯೂಟಿನ ಪರ್ಸೆಂಟೇಜ್ ಅಥವಾ ಸಲ್ಯೂಟಿನ ಮಾಸ್ ಅಥವಾ ಸಲ್ಯೂಟಿನ ವಾಲ್ಯೂಮ್ ಕಂಡಿಡ್ಕೊಳ್ಬೇಕು ಅಂದಾಗ ವಿ ಹ್ಯಾವ್ ಎ ಕಾನ್ಸಂಟ್ರೇಷನ್ ಟೆಕ್ನಿಕ್ಸ್. ಏನಂತೀವಿ ನಾವು? ಕಾನ್ಸಂಟ್ರೇಷನ್ ಅಂತೀವಿ. ಏನಂತೀವಿ? ಕಾನ್ಸಂಟ್ರೇಷನ್. ಇದೇ ಸಲ್ಯೂಟು ಜಾಸ್ತಿ ನೀನು ಆಡ್ ಮಾಡಿದ್ರೆ ಮೋರ್ ಕಾನ್ಸಂಟ್ರೇಟೆಡ್ ಆಗುತ್ತೆ. ಏನಾಗುತ್ತೆ? ಮೋರ್ ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್. ಸಲ್ಯೂಟ್ ನ ಕಡಿಮೆ ಆಡ್ ಮಾಡಿದ್ರೆ ಡೈಲ್ಯೂಟ್. ಇದ್ರಲ್ಲಿ 2 ತರ ಇದೆ ಸೊಲ್ಯೂಷನ್ಸ್ ಅಲ್ಲಿ. ಒಂದು ಕಾನ್ಸಂಟ್ರೇಟೆಡ್, ಇನ್ನೊಂದು ಡೈಲ್ಯೂಟ್. ಏನಿದು ಕಾನ್ಸಂಟ್ರೇಟೆಡ್ ಅಂದ್ರೆ? ಸೊ ಮೋರ್ ಅಮೌಂಟ್ ಆಫ್ ಸಲ್ಯೂಟ್ ಈಸ್ ಪ್ರೆಸೆಂಟ್. ಡೈಲ್ಯೂಟ್ ಅಂದ್ರೆ ಲೆಸ್ ಅಮೌಂಟ್ ಆಫ್ ಸಲ್ಯೂಟ್. ಸೊ ಸಲ್ಯೂಟ್ ಜಾಸ್ತಿ ಇದ್ರೆ ಕಾನ್ಸಂಟ್ರೇಟೆಡ್, ಕಡಿಮೆ ಇದ್ರೆ ಡೈಲ್ಯೂಟ್. ಅರ್ಥ ಆಗ್ತಿದ್ಯಾ? ಬಟ್ ಅದಕ್ಕೆ ಒಂದು ವ್ಯಾಲ್ಯೂ ಇರುತ್ತೆ. ಅಮೌಂಟ್ ಅಂದ್ರೆ ನನ್ನ ಮಾಸ್ ಎಷ್ಟಿದೆ, ಎಷ್ಟು ಗ್ರಾಮ್ ಇದೆ, ಎಷ್ಟು ವಾಲ್ಯೂಮ್ ಅಲ್ಲಿ ಇದೆ ಸಲ್ಯೂಟು, ಅದನ್ನೆಲ್ಲ ಕಂಡುಹಿಡ್ಕೊಳ್ಳೋದಕ್ಕೆ ಸರ್ಟೈನ್ ಕಾನ್ಸಂಟ್ರೇಷನ್ ಟೆಕ್ನಿಕ್ಸ್ ಇದೆ ನಮಗೆ. ಸೊ ಕಾನ್ಸಂಟ್ರೇಷನ್ ಅಂದ್ರೆ concentration. What do you mean by concentration? What do you mean by concentration of a solution? Concentration of solution. Concentration means relative amount of solute. Relative amount of solute present in fixed volume of solvent. Fixed volume of solution ಅಥವಾ ಸಾಲ್ವೆಂಟ್. ಈಗ 1 ಲೀಟರ್ ಸಾಲ್ವೆಂಟ್ ಇದೆ ಅಂತ ಇಟ್ಕೊಳ್ಳಿ. 1 ಲೀಟರ್ ಸಾಲ್ವೆಂಟ್ ಇದೆ. ಈ 1 ಲೀಟರ್ ಸಾಲ್ವೆಂಟ್ ಅಲ್ಲಿ ಸಲ್ಯೂಟ್ ಆಡ್ ಮಾಡ್ತೀವಿ, ಸೊಲ್ಯೂಷನ್ ಬರುತ್ತೆ.
ಆ 1 ಲೀಟರ್ ಸಾಲ್ವೆಂಟಿಗೆ ಸಲ್ಯೂಟ್ ಆಡ್ ಮಾಡಿದ್ಮೇಲೆ ಸೊಲ್ಯೂಷನ್ ಬಂತು. ಆ ಸೊಲ್ಯೂಷನ್ ಅಲ್ಲಿ ಸಲ್ಯೂಟಿನ ಪ್ರಮಾಣ ಎಷ್ಟಿದೆ, ರಿಲೇಟಿವ್ ಅಮೌಂಟ್ ಆಫ್ ಸಲ್ಯೂಟ್ ಎಷ್ಟಿದೆ ಅದನ್ನ ಎಕ್ಸ್ಪ್ರೆಸ್ ಮಾಡ್ತಿರಲ್ವಾ, ಅದನ್ನ ನಾವೇನಂತ ಕರಿತೀವಿ, ಕಾನ್ಸಂಟ್ರೇಷನ್. ಈಗ ಆಸಿಡ್ಸ್ ನೀವು ಲ್ಯಾಬ್ ಅಲ್ಲಿ ನೋಡ್ಬೋದು, ನೀವು ಲ್ಯಾಬ್ ಅಲ್ಲಿ ಬಂದಾಗ ನಾವು ತೋರಿಸ್ತೀವಿ ಕಾನ್ಸಂಟ್ರೇಟೆಡ್ ಆಸಿಡ್ಸ್, ಡೈಲ್ಯೂಟ್ ಆಸಿಡ್ಸ್ ಅಂತ ಇರ್ತವೆ. ಕಾನ್ಸಂಟ್ರೇಟೆಡ್ ಆಸಿಡ್ಸ್ ಅಂದ್ರೆ ಏನು, ಡೈಲ್ಯೂಟ್ ಆಸಿಡ್ಸ್ ಅಂದ್ರೆ ಏನು? ಕಾನ್ಸಂಟ್ರೇಟೆಡ್ ಆಸಿಡ್ಸ್ ಅಲ್ಲಿ ಆಸಿಡ್ಸ್ ಇನ ಪ್ರಮಾಣ ಜಾಸ್ತಿ ಇರುತ್ತೆ, ಅವು ಸ್ಟ್ರಾಂಗ್, ಏನವು ಸ್ಟ್ರಾಂಗ್. ಡೈಲ್ಯೂಟ್ ಆಸಿಡ್ಸ್ ಅಲ್ಲಿ ಆಸಿಡಿನ ಪ್ರಮಾಣ ಕಡಿಮೆ. ಯಾಕೆ ಅಂದ್ರೆ ಅದಕ್ಕೆ ವಾಟರ್ ಹಾಕಿ ಡೈಲ್ಯೂಟ್ ಮಾಡ್ಬಿಡ್ತೀವಿ. ಏನ್ ಮಾಡ್ತೀವಿ, ಡೈಲ್ಯೂಟ್ ಮಾಡ್ತೀವಿ. ಡೈಲ್ಯೂಟ್ ಮಾಡಿದಾಗ ಸಲ್ಯೂಟ್ ಕಡಿಮೆ ಆಗುತ್ತೆ, ಸಾಲ್ವೆಂಟ್ ಜಾಸ್ತಿ ಆಗುತ್ತೆ. ಆಸಿಡ್ ಕಡಿಮೆ ಇರುತ್ತೆ, ವಾಟರ್ ಜಾಸ್ತಿ ಇರುತ್ತೆ. ಅರ್ಥ ಆಗ್ತಿದೆಯಾ? ಡೈಲ್ಯೂಟ್ ಅಲ್ಲಿ ಸಲ್ಯೂಟ್ ಕಡಿಮೆ, ಸಾಲ್ವೆಂಟ್ ಜಾಸ್ತಿ. ಕಾನ್ಸಂಟ್ರೇಟೆಡ್ ಅಲ್ಲಿ ಸಲ್ಯೂಟ್ ಸ್ವಲ್ಪ ರಿಲೇಟಿವ್ಲಿ ಏನಿರುತ್ತೆ, ಜಾಸ್ತಿ ಇರುತ್ತೆ. ಅರ್ಥ ಆಗ್ತಿದೆಯಾ? ಆರ್ ಯು ಫಾಲೋಯಿಂಗ್ ಎವ್ರಿವನ್? ಸೊ ಡೈಲ್ಯೂಟ್ ಸೊಲ್ಯೂಷನ್ಸ್, ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್ಸ್. ಹೇಳಿ, ಸೊಲ್ಯೂಷನ್ ಅಂದ್ರೆ ಇಟ್ಸ್ ಎ ಬೈನರಿ ಮಿಕ್ಸ್ಚರ್, ಕನ್ಸಿಸ್ಟ್ ಆಫ್ ಟೂ ಕಾಂಪೋನೆಂಟ್ಸ್. ಆ ಎರಡು ಕಾಂಪೋನೆಂಟ್ಸ್ ಯೂನಿಫಾರ್ಮ್ ಡಿಸ್ಟ್ರಿಬ್ಯೂಟ್ ಆಗಿದ್ರೆ ಹೋಮೋಜಿನಿಯಸ್ ಸೊಲ್ಯೂಷನ್. ಆ ಎರಡು ಕಾಂಪೋನೆಂಟ್ಸ್ ಹೋಮೋಜಿನಿಯಸ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿಲ್ಲ, ಲೇಯರ್ಸ್ ಫಾರ್ಮೇಶನ್ ಮಾಡಿದೆ ಅಂದ್ರೆ ಅದು ಹೆಟ್ರೋಜಿನಿಯಸ್ ಸೊಲ್ಯೂಷನ್. ಅರ್ಥ ಆಗ್ತಿದ್ಯಾ? ಅರಿಫೋಲೈನ್. ಸೊ ಕಾನ್ಸಂಟ್ರೇಷನ್ ಆಫ್ ಎ ಸಲ್ಯೂಟ್ ಅಲ್ಲಿ ಟೂ ಕಾಂಪೋನೆಂಟ್ಸ್ ಅಂದ್ರೆ ಯಾವ್ಯಾವ ಟೂ ಕಾಂಪೋನೆಂಟ್ಸ್? ಒಂದು ಸಲ್ಯೂಟ್, ಇನ್ನೊಂದು ಸಾಲ್ವೆಂಟ್. ಸಲ್ಯೂಟ್ ಲೆಸರ್ ಪ್ರಪೋರ್ಷನ್ ಅಲ್ಲಿ ಇರುತ್ತೆ, ಸಾಲ್ವೆಂಟ್ ಲಾರ್ಜರ್ ಪ್ರಪೋರ್ಷನ್ ಅಲ್ಲಿ ಇರುತ್ತೆ. ಸೊ ಜಾಸ್ತಿ ಅಮೌಂಟ್ ಆಫ್ ಸಲ್ಯೂಟ್ ಇದ್ರೆ ಅದು ಕಾನ್ಸಂಟ್ರೇಟೆಡ್, ಕಡಿಮೆ ಲೆಸ್ ಅಮೌಂಟ್ ಆಫ್ ಸಲ್ಯೂಟ್ ಇದ್ರೆ ಅದು ಡೈಲ್ಯೂಟ್. ಅರ್ಥ ಆಗ್ತಿದ್ಯಾ? ಈಗ ದೊಡ್ಡ ಸಮುದ್ರದಲ್ಲಿ ಒಂದು ಸ್ವಲ್ಪ ಉಪ್ಪು ಹಾಕಿದ್ರೆ ಅಥವಾ ಒಂದು ಸ್ವಲ್ಪ ಶುಗರ್ ಹಾಕಿದ್ರೆ ಅದೇನಾದ್ರೂ ಅಲ್ಲಿ ಎಫೆಕ್ಟ್ ಮಾಡುತ್ತಾ? ಇಲ್ಲ, ಅದು ಡೈಲ್ಯೂಟ್, ಪೂರ್ತಿ ಇನ್ಫೈನೈಟ್ ಡೈಲ್ಯೂಷನ್. ಅದಕ್ಕೂ ಏನು ಆಗೋದೇ ಇಲ್ಲ. ಅರ್ಥ ಆಗ್ತಿದ್ಯಾ? ಅದೇ ನೀನು 100 ml ವಾಟರ್ ತಗೊಂಡು ಅದಕ್ಕೆ ಒಂದು 3-4 ಸ್ಪೂನ್ ಅಷ್ಟು ಶುಗರ್ ಹಾಕ್ಬಿಟ್ರೆ ಅದು ಸ್ವೀಟ್ ಜಾಸ್ತಿ ಆಗುತ್ತೆ. ಯಾಕೆಂದ್ರೆ ಇದು ಕಾನ್ಸಂಟ್ರೇಟೆಡ್. ಅರ್ಥ? ಅದೇ ಒಂದು 100 ml ಬೀಕರ್ ಅಲ್ಲಿ ವಾಟರ್ ತಗೊಂಡು ಅದಕ್ಕೆ 1 ಸ್ಪೂನ್ ಶುಗರ್ ಹಾಕು, ಸ್ವೀಟ್ನೆಸ್ ಕಡಿಮೆ ಇರುತ್ತೆ. 4 ಸ್ಪೂನ್ ಶುಗರ್ ಹಾಕು, ಸ್ವೀಟ್ನೆಸ್ ಜಾಸ್ತಿ ಆಗುತ್ತೆ. ನೀನು 1 ಸ್ಪೂನ್ ಹಾಕಿದ್ದಾಗ ಅದು ಡೈಲ್ಯೂಟ್ ಕಂಡೀಷನ್ ಅಲ್ಲಿ ಇರುತ್ತೆ, 4 ಸ್ಪೂನ್ ಹಾಕಿದಾಗ ಅದು ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್ ಅಲ್ಲಿ ಇರುತ್ತೆ. ಅಥವಾ 4 ಸ್ಪೂನ್ ಹಾಕಿದ ಮೇಲೆ ಕಾನ್ಸಂಟ್ರೇಟ್ ಆಗಿದೆ ಅಂದ್ರೆ ಅದಕ್ಕೆ ಮತ್ತೆ ವಾಟರ್ ಹಾಕ್ಬಿಟ್ರೆ, ವಾಟರ್ ಹಾಕಿದಾಗ ಅದನ್ನೇನಂತೀವಿ ನಾವು, ಡೈಲ್ಯೂಷನ್ ಅಂತ. ಏನಂತೀವಿ? ಡೈಲ್ಯೂಷನ್. ಈ ರೀತಿ ಡೈಲ್ಯೂಷನ್ ಮಾಡಿದಾಗ ಏನಾಗುತ್ತೆ, ಅದು ಮತ್ತೆ ಏನಾಗುತ್ತೆ, ಡೈಲ್ಯೂಟ್ ಆದಾಗ ಸಲ್ಯೂಟ್ ಏನಾಗುತ್ತೆ, ಕಡಿಮೆ ಆಗುತ್ತೆ, ಸಾಲ್ವೆಂಟ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಅರ್ಥ ಆಗ್ತಿದ್ಯಾ? ಆರ್ ಯು ಫಾಲೋಯಿಂಗ್? ಸೊ ಸಲ್ಯೂಟ್ ಅಂದ್ರೆ ಲೆಸರ್ ಪ್ರಪೋರ್ಷನ್ ಅಲ್ಲಿ ಇರಬೇಕು, ಸಾಲ್ವೆಂಟ್ ಅಂದ್ರೆ ಲಾರ್ಜರ್ ಪ್ರಪೋರ್ಷನ್ ಅಲ್ಲಿ ಇರಬೇಕು. ಸೊ ಎಷ್ಟು ಸಲ್ಯೂಟ್ ಇದೆ ಅಂತ ನಾವು ಮೆಷರ್ ಮಾಡ್ಬೇಕಂದಾಗ ನಾವೇನ್ ತಗೊಳ್ತೀವಿ, ಕಾನ್ಸಂಟ್ರೇಷನ್ ಅಂತ ತಗೊಳ್ತೀವಿ. ಕಾನ್ಸಂಟ್ರೇಷನ್ ಆಫ್ ಸೊಲ್ಯೂಷನ್ ಅಂದ್ರೆ ರಿಲೇಟಿವ್ ಅಮೌಂಟ್ ಆಫ್ ಸಲ್ಯೂಟ್ ಪ್ರೆಸೆಂಟ್ ಇನ್ ಫಿಕ್ಸ್ಡ್ ವಾಲ್ಯೂಮ್ ಆಫ್ ಸೊಲ್ಯೂಷನ್. ಸೊ ಫಿಕ್ಸ್ಡ್ ವಾಲ್ಯೂಮ್ 1 ಲೀಟರ್, 2 ಲೀಟರ್, ಹೌದಾ? ಈ ರೀತಿ 500 ml, 250 ml, 100 ml, ಈ ರೀತಿ ಫಿಕ್ಸ್ಡ್ ವಾಲ್ಯೂಮ್ ಆಫ್ ಸೊಲ್ಯೂಷನ್ ಅಲ್ಲಿ ಸಲ್ಯೂಟಿನ ಅಮೌಂಟ್ ಎಷ್ಟಿದೆ ಅಂತ ಎಕ್ಸ್ಪ್ರೆಸ್ ಮಾಡೋದನ್ನ ನಾವೇನಂತ ಕರಿತೀವಿ? ಸೊ ಕಾನ್ಸಂಟ್ರೇಷನ್ ಆಫ್ ಎ ಸೊಲ್ಯೂಷನ್. ಅರ್ಥ ಆಗ್ತಿದ್ಯಾ? ಈ ಕಾನ್ಸಂಟ್ರೇಷನ್ ಆಫ್ ಎ ಸೊಲ್ಯೂಷನ್ ನ ಎಕ್ಸ್ಪ್ರೆಸ್ ಮಾಡಕ್ಕೆ ನಮಗೆ ಬಹಳಷ್ಟು ಮೆಥಡ್ಸ್ ಇದೆ. ಅದರಲ್ಲಿ ಫಿಸಿಕಲ್ ಮೆಥಡ್ಸ್ ಇದೆ ಮತ್ತೆ ಕೆಮಿಕಲ್ ಮೆಥಡ್ಸ್ ಇದೆ. So there are various methods to express concentration of a solution. Physical methods ಇದೆ, chemical methods ಇದೆ. So physical methods ಅಲ್ಲಿ mass percentage ಅಂತ ತಗೊಳ್ತೀವಿ, ವಾಲ್ಯೂಮ್ ಪರ್ಸೆಂಟೇಜ್ ಅಂತ ತಗೊಳ್ತೀವಿ, ಮೋಲ್ ಫ್ರಾಕ್ಷನ್ ಅಂತ ತಗೊಳ್ತೀವಿ. So this is what physical methods. ಸೊ ಅದ್ರ ಜೊತೆಗೆ ಮಾಸ್ ಟು ವಾಲ್ಯೂಮ್ ಪರ್ಸೆಂಟೇಜ್ ಇದೆ, ಅದು ಫಸ್ಟ್ PUC ಬೇಕಾಗಿಲ್ಲ ನಿಮಗೆ. ಸೊ ಮಾಸ್ ಪರ್ಸೆಂಟೇಜ್, ವಾಲ್ಯೂಮ್ ಪರ್ಸೆಂಟೇಜ್, ಮೋಲ್ ಫ್ರಾಕ್ಷನ್, ದೀಸ್ ಆರ್ ದ 3 ಇಂಪಾರ್ಟೆಂಟ್ physical methods which are used to express concentration of solution.
ಸಿಮಿಲರ್ಲಿ ಕೆಮಿಕಲ್ ಮೆಥಡ್ಸ್ ತಗೊಂಡಾಗ ಕೆಮಿಕಲ್ ಮೆಥಡ್ಸ್, ಸೊ ಫಿಸಿಕಲ್ ಮೆಥಡ್ಸ್ ಅಲ್ಲಿ ಯಾವ್ಯಾವಿದಾವೆ? ಒಂದು ಮಾಸ್ ಪರ್ಸೆಂಟೇಜ್, ಇನ್ನೊಂದು ವಾಲ್ಯೂಮ್ ಪರ್ಸೆಂಟೇಜ್, ಇನ್ನೊಂದು ಮೋಲ್ ಫ್ರಾಕ್ಷನ್. ಕೆಮಿಕಲ್ ಮೆಥಡ್ಸ್ ಅಲ್ಲಿ ನಿಮಗೆ ಮೊಲಾರಿಟಿ ಬರುತ್ತೆ, ನೆಕ್ಸ್ಟ್ ಮೊಲಾಲಿಟಿ ಬರುತ್ತೆ. ನೋಡಿ ಡಿಫರೆನ್ಸ್ ನೋಡಿ, ಇದು ಮೊಲಾರಿಟಿ RITY, ಇದು ಮೊಲಾಲಿಟಿ LITY, ಇನ್ನೊಂದು ನಾರ್ಮ್ಯಾಲಿಟಿ ಅಂತ ಬರುತ್ತೆ. ಬಟ್ ನಾರ್ಮ್ಯಾಲಿಟಿ ಬಗ್ಗೆ ನಿಮಗೆ ಈಗ ಫಸ್ಟ್ ಇಯರ್ ನಲ್ಲಿ ನಾವು ಯಾವುದು ಡಿಸ್ಕಷನ್ ಮಾಡೋದಿಲ್ಲ. ವಿ ಹ್ಯಾವ್ ಡಿಸ್ಕಷನ್ ಓನ್ಲಿ ರಿಗಾರ್ಡಿಂಗ್ ಮೊಲಾರಿಟಿ ಅಂಡ್ ಮೊಲಾಲಿಟಿ. ಸೊ ಯಾವುದೇ ಒಂದು ಸೊಲ್ಯೂಷನ್ ಕಾನ್ಸಂಟ್ರೇಷನ್ ರಿಲೇಟಿವ್ ಅಮೌಂಟ್ ಆಫ್ ಸಲ್ಯೂಟ್ ನ ಎಕ್ಸ್ಪ್ರೆಸ್ ಮಾಡಬೇಕು ಅಂದಾಗ ಫಿಸಿಕಲ್ ಮೆಥಡ್ಸ್ ಇದೆ, ಕೆಮಿಕಲ್ ಮೆಥಡ್ಸ್ ಇದೆ. ಫಿಸಿಕಲ್ ಮೆಥಡ್ಸ್ ಅಲ್ಲಿ ಮಾಸ್ ಪರ್ಸೆಂಟೇಜ್, ವಾಲ್ಯೂಮ್ ಪರ್ಸೆಂಟೇಜ್ ಅಂಡ್ ಮೋಲ್ ಫ್ರಾಕ್ಷನ್ ಇದೆ. ಕೆಮಿಕಲ್ ಮೆಥಡ್ಸ್ ಅಲ್ಲಿ ಮೊಲಾರಿಟಿ, ಮೊಲಾಲಿಟಿ, ನಾರ್ಮ್ಯಾಲಿಟಿ ಇದೆ. ನಾರ್ಮ್ಯಾಲಿಟಿ ಬಗ್ಗೆ ಮಾತಾಡೋದು ನಾವು. ಸೊ ಮೊಲಾರಿಟಿ ಮತ್ತೆ ಮೊಲಾಲಿಟಿ ಬಗ್ಗೆ ಮಾತ್ರ ಮಾತಾಡ್ತೀವಿ. ಸೊ ಇವನ್ನ ಕಂಡುಹಿಡಿಯೋದಕ್ಕೆ ನಮಗೆ ಸರ್ಟೈನ್ ಫಾರ್ಮುಲಾಸ್ ಇದಾವೆ. ಆ ಫಾರ್ಮುಲಾಸ್ ನಾವು ನೋಡೋಣ ಈಗ. ಫಿಸಿಕಲ್ ಮೆಥಡ್ಸ್ ಅಲ್ಲಿ ಮೊದಲನೇದು ಯಾವ್ದಿರೋದು? ಮಾಸ್ ಪರ್ಸೆಂಟೇಜ್. ಯಾವ್ದಪ್ಪ? ಮಾಸ್ ಪರ್ಸೆಂಟೇಜ್. mass percentage. So mass percentage of solute equal to mass percentage of ಯಾವುದು solute equal to ratio of ಏನಪ್ಪ? ratio of mass of solute by total mass of solution. Total mass of solution. Total mass of solution ಅಂದಾಗ ಸಲ್ಯೂಟ್ ಇದೆ, ಸಾಲ್ವೆಂಟ್ ಇದೆ. ಸೊ ಯು ಕ್ಯಾನ್ ರೈಟ್ ಈ ತರ ಬರೀಬಹುದು, ಮಾಸ್ ಆಫ್ ಸಲ್ಯೂಟ್ ಪ್ಲಸ್ ಮಾಸ್ ಆಫ್ ಸಾಲ್ವೆಂಟ್. ಮಾಸ್ ಆಫ್ ಸಲ್ಯೂಟ್ ಸಾಲ್ವೆಂಟ್ ಎರಡು ಸೇರ್ಕೊಂಡ್ರೆ, ಸಲ್ಯೂಟ್ ಸಾಲ್ವೆಂಟ್ ಎರಡು ಮಾಸ್ ಸೇರ್ಕೊಂಡ್ರೆ ಏನಾಗುತ್ತೆ? ಇದು ಟೋಟಲ್ ಮಾಸ್ ಆಫ್ ಸಲ್ಯೂಷನ್. ಟೆಕ್ಸ್ಟ್ ಬುಕ್ಸ್ ಅಲ್ಲಿ ಕೆಲವೊಂದು ಟೆಕ್ಸ್ಟ್ ಬುಕ್ಸ್ ಅಲ್ಲಿ ಮಾಸ್ ಆಫ್ ಸಲ್ಯೂಟ್ ಪ್ಲಸ್ ಮಾಸ್ ಆಫ್ ಸಾಲ್ವೆಂಟ್ ಅಂತ ಕೊಡ್ತಾನೆ, ಕೆಲವೊಂದು ಟೆಕ್ಸ್ಟ್ ಬುಕ್ಸ್ ಅಲ್ಲಿ ಮಾಸ್ ಆಫ್ ಸಲ್ಯೂಷನ್ ಅಂತ ಕೊಡ್ತಾನೆ. ಅರ್ಥ ಆಗ್ತಿದ್ಯಾ? ಸೊ ಮಾಸ್ ಪರ್ಸೆಂಟೇಜ್ ಆಫ್ ಸಲ್ಯೂಟ್ ಈಕ್ವಲ್ ಟು ಮಾಸ್ ಆಫ್ ಸಲ್ಯೂಟ್ ಬೈ ಟೋಟಲ್ ಮಾಸ್ ಆಫ್ ಸಲ್ಯೂಷನ್ ಇಂಟು 100. ಯಾಕೆ ಇಂಟು 100? ಪರ್ಸೆಂಟೇಜ್. ನೀವು ಮಾಸ್ ಆಫ್ ಸಲ್ಯೂಟ್ ಪ್ಲಸ್ ಮಾಸ್ ಆಫ್ ಸಾಲ್ವೆಂಟ್ ಅಂತ ಬರೆದ್ರು ಅದೇ, ಟೋಟಲ್ ಮಾಸ್ ಆಫ್ ಸೊಲ್ಯೂಷನ್ ಅಂತ ಬರೆದ್ರು ಅದೇ. ಅರ್ಥ ಆಗ್ತಿದ್ಯಾ? ಸೊ ರೈಟ್ ಇಟ್ ಆಸ್, ಯಾಕಂದ್ರೆ ಸಲ್ಯೂಟ್ ಸಾಲ್ವೆಂಟ್ ಎರಡು ಮಿಕ್ಸ್ ಆದ್ರೆ ಏನ್ ಬರುತ್ತೆ? ಸೊಲ್ಯೂಷನ್ ಬರುತ್ತೆ. ಅದನ್ನೇ ನಾನು ತಗೊಳ್ತಿರೋದು. ಸೊ ರೈಟ್ ಇಟ್ ಆಸ್ ಟೋಟಲ್ ಮಾಸ್ ಆಫ್ ಸೊಲ್ಯೂಷನ್. ಟೋಟಲ್ ಮಾಸ್ ಆಫ್ ಸೊಲ್ಯೂಷನ್. ಈಗ ಮಾಸ್ ಪರ್ಸೆಂಟೇಜ್ ಆಫ್ ಸಲ್ಯೂಟ್ ಕೇಳಿದ್ರೆ ಮಾಸ್ ಆಫ್ ಸಲ್ಯೂಟ್ ಬೈ ಟೋಟಲ್ ಮಾಸ್ ಆಫ್ ಸೊಲ್ಯೂಷನ್ ಇಂಟು 100 ಬರೀತೀವಿ. ಅದೇ ರೀತಿ ಮಾಸ್ ಪರ್ಸೆಂಟೇಜ್ ಆಫ್ ಸಾಲ್ವೆಂಟ್ ಕೇಳಿದ್ರೆ ಏನ್ ಮಾಡ್ತೀರಿ? ಮಾಸ್ ಪರ್ಸೆಂಟೇಜ್ ಆಫ್ ಸಾಲ್ವೆಂಟ್, ಸಪೋಸ್ ಸಾಲ್ವೆಂಟ್ ಕಂಡೀಷನ್ ಸಲ್ಯೂಟಿಗಾದ್ರೆ ಮಾಸ್ ಆಫ್ ಸಲ್ಯೂಟ್ ಬೈ ಟೋಟಲ್ ಮಾಸ್ ಆಫ್ ಸೊಲ್ಯೂಷನ್ ಇಂಟು 100 ಮಾಡ್ತೀರಿ. ಸಾಲ್ವೆಂಟ್ ಕೇಳಿದ್ರೆ ಸೇಮ್, ಮಾಸ್ ಆಫ್ ಸಲ್ಯೂಟ್ ಬಂದ್ರೆ ಏನ್ ತಗೊಳ್ತೀರಿ? ಸಾಲ್ವೆಂಟ್. ಮಾಸ್ ಆಫ್ ಸಾಲ್ವೆಂಟ್ ಬೈ ಟೋಟಲ್ ಮಾಸ್ ಆಫ್ ಸೊಲ್ಯೂಷನ್ ಇಂಟು 100. ಅರ್ಥ ಆಗ್ತಾ ಇದೆಯಾ ಎವ್ರಿವನ್? ಸೊ ಮೊದಲನೇ ಕಾನ್ಸಂಟ್ರೇಷನ್ ಮೆಥಡ್ ಅಮ್ಮ ಇದು ಯಾವ್ದಿದು? ಮಾಸ್ ಪರ್ಸೆಂಟೇಜ್. ಎರಡನೇ ಕಾನ್ಸಂಟ್ರೇಷನ್ ಟೆಕ್ನಿಕ್ ವಾಲ್ಯೂಮ್ ಪರ್ಸೆಂಟೇಜ್. So similarly, volume percentage of solute, ಈ ಮಾಸ್ ಪರ್ಸೆಂಟೇಜ್ ನ ನೀವು W/W ಪರ್ಸೆಂಟೇಜ್ ಅಂತ ಕರೀತೀರಿ. ಏನಂತ ಕರೀತೀರಿ? W/W ಪರ್ಸೆಂಟೇಜ್. ವಾಲ್ಯೂಮ್ ಪರ್ಸೆಂಟೇಜ್ ನ V/V ಪರ್ಸೆಂಟೇಜ್. ಅಂದ್ರೆ ನ್ಯೂಮರೇಟರ್ ಡಿನಾಮಿನೇಟರ್ ಎರಡು ವಾಲ್ಯೂಮ್, ಇಲ್ಲಿ ನ್ಯೂಮರೇಟರ್ ಡಿನಾಮಿನೇಟರ್ ಎರಡು ಮಾಸ್ ವೆಯ್ಟ್. ಸೊ
ಸೊ ವಾಲ್ಯೂಮ್ ಪರ್ಸೆಂಟೇಜ್ ಅಲ್ಲಿ ರೇಷಿಯೋ ತಗೊಳ್ತೀರಿ. ಸಲ್ಯೂಟ್ ಆಗಿರೋದ್ರಿಂದ ಏನ್ ಬರೀತೀರಿ? ವಾಲ್ಯೂಮ್ ಆಫ್ ಸಲ್ಯೂಟ್, ವಾಲ್ಯೂಮ್ ಆಫ್ ಸಲ್ಯೂಟ್ ಡಿವೈಡ್ ಬೈ ಟೋಟಲ್ ವಾಲ್ಯೂಮ್ ಆಫ್ ಟೋಟಲ್ ವಾಲ್ಯೂಮ್ ಆಫ್ ಸೊಲ್ಯೂಷನ್ ಇಂಟು 100. ಯಾಕೆ ಇಂಟು 100? ಪರ್ಸೆಂಟೇಜ್ಗೋಸ್ಕರ. ಸಿಮಿಲರ್ಲಿ ವಾಲ್ಯೂಮ್ ಪರ್ಸೆಂಟೇಜ್ ಆಫ್ ಸಾಲ್ವೆಂಟ್, ವಾಲ್ಯೂಮ್ ಪರ್ಸೆಂಟೇಜ್ ಆಫ್ ಸಾಲ್ವೆಂಟ್ ಕೇಳಿದ್ರೆ ಏನ್ ಮಾಡ್ತೀರಿ? ಸಾಲ್ವೆಂಟ್ ಕೇಳಿದ್ರೆ ವಾಲ್ಯೂಮ್ ಆಫ್ ಸಾಲ್ವೆಂಟ್ ಡಿವೈಡೆಡ್ ಬೈ ಟೋಟಲ್ ವಾಲ್ಯೂಮ್ ಆಫ್ ಸೊಲ್ಯೂಷನ್ ಇಂಟು 100. ಮಾಸ್ ಪರ್ಸೆಂಟೇಜ್ ಆಫ್ ಸಲ್ಯೂಟ್ ಕೇಳಿದ್ರೆ ಇದು, ಸಾಲ್ವೆಂಟ್ ಕೇಳಿದ್ರೆ ಇದು. ಅದೇ ವಾಲ್ಯೂಮ್ ಪರ್ಸೆಂಟೇಜ್ ಆಫ್ ಸಲ್ಯೂಟ್ ಕೇಳಿದ್ರೆ ಇದು, ಸಾಲ್ವೆಂಟ್ ಕೇಳಿದ್ರೆ ಇದು. ಫಾರ್ಮುಲಾಸ್ ಗೊತ್ತಾಗ್ತಿದೆಯಾ ಎವ್ರಿವನ್? ಸೊ ನೆಕ್ಸ್ಟ್ ಕಾನ್ಸಂಟ್ರೇಷನ್ ಟೆಕ್ನಿಕ್ ಬಂದು ಫಿಸಿಕಲ್ ಮೆಥಡ್ ಅಲ್ಲಿ 2 ಕಾನ್ಸಂಟ್ರೇಷನ್ ಆಯ್ತು. ಒಂದು ಮಾಸ್ ಪರ್ಸೆಂಟೇಜ್, ಇನ್ನೊಂದು ವಾಲ್ಯೂಮ್ ಪರ್ಸೆಂಟೇಜ್. ನೆಕ್ಸ್ಟ್ ಮೂರನೇದು ಮೋಲ್ ಫ್ರಾಕ್ಷನ್. ಮೋಲ್ ಫ್ರಾಕ್ಷನ್ ನ ಎಕ್ಸ್ ಅನ್ನೋ ಟರ್ಮ್ ಇಂದ ರೆಫರ್ ಮಾಡ್ತಾರೆ. ಮೋಲ್ ಫ್ರಾಕ್ಷನ್ ನ ಯಾವ ಟರ್ಮ್ ಇಂದ ರೆಫರ್ ಮಾಡ್ತಾರೆ? ಎಕ್ಸ್. ಈಗ 2 ಕಾಂಪೋನೆಂಟ್ ಇದೆ ಅಂತ ಇಟ್ಕೊಳ್ಳೋಣ. ಬೈನರಿ ಮಿಕ್ಸರ್ ಅಂದ್ರೆ 2 ಕಾಂಪೋನೆಂಟ್ ಅಲ್ವಾ? ಯಾವ್ಯಾವ 2 ಕಾಂಪೋನೆಂಟ್? ಎ ಅಂಡ್ ಬಿ. ಸೊ ಎ ನ ಸಲ್ಯೂಟ್ ಅಂತ ತಗೊಳ್ಳಿ, ಬಿ ನ ಸಾಲ್ವೆಂಟ್ ಅಂತ ತಗೊಳ್ಳಿ. ಇವೆರಡು ಮಿಕ್ಸ್ ಮಾಡಿದ್ರೆ ನಿಮಗೆ ಏನ್ ಬರುತ್ತೆ? ಸೊಲ್ಯೂಷನ್ ಬರುತ್ತೆ. ಆ ಸೊಲ್ಯೂಷನಿನ ಮೋಲ್ ಫ್ರಾಕ್ಷನ್ ನ ನಾವು ಕಂಡುಹಿಡಿಬೇಕು ಅಂದಾಗ, ಸೊ 2 ಕಾಂಪೋನೆಂಟ್ಸ್ ಇದೆ. ಈಚ್ ಇಂಡಿವಿಜುವಲ್ ಕಾಂಪೌಂಡ್ ಗೆ ನೀವು ಫ್ರಾಕ್ಷನ್ ತಗೊಳ್ಳಿ. ಫ್ರಾಕ್ಷನ್ ಮೋಲ್ಸ್ ಇನ್ ಫ್ರಾಕ್ಷನ್, ಮೋಲ್ಸ್ ಗೊತ್ತಲ್ಲ, ನಂಬರ್ ಆಫ್ ಮೋಲ್ಸ್ ಎನ್, ಕ್ಯಾಪಿಟಲ್ ಸ್ಮಾಲ್ ಎನ್. ಈಗ ಮೋಲ್ ಫ್ರಾಕ್ಷನ್ ಆಫ್ ಕಾಂಪೋನೆಂಟ್ ಎ ತಗೊಂಡ್ರೆ, ಕಾಂಪೋನೆಂಟ್ ಎ ಯಾವುದು? ಸಲ್ಯೂಟ್. ಮೋಲ್ ಫ್ರಾಕ್ಷನ್ ಆಫ್ ಕಾಂಪೋನೆಂಟ್ ಎ ಸಲ್ಯೂಟ್ ಈಕ್ವಲ್ ಟು ರೇಷಿಯೋ ಆಫ್, ಏನಪ್ಪ ಇದು? ರೇಷಿಯೋ ಆಫ್ ಮೋಲ್ಸ್ ಇನ್ ರೇಷಿಯೋ. ಕಾಂಪೋನೆಂಟ್ ಎ ತಗೊಂಡಾಗ ನಂಬರ್ ಆಫ್ ಮೋಲ್ಸ್ ಆಫ್ ಕಾಂಪೋನೆಂಟ್ ಎ ಡಿವೈಡೆಡ್ ಬೈ ಏನ್ ಬರೀತೀರಾ? ಟೋಟಲ್ ನಂಬರ್ ಆಫ್ ಮೋಲ್ಸ್ ಆಫ್ ಆಲ್ ದ ಕಾಂಪೋನೆಂಟ್ಸ್. ಎಷ್ಟು ಕಾಂಪೋನೆಂಟ್ಸ್ ಇತ್ತು? ಎ ಬಿ 2 ಕಾಂಪೋನೆಂಟ್ಸ್ ಇತ್ತು. ಎ ನ ನಂಬರ್ ಆಫ್ ಮೋಲ್ಸ್ ಪ್ಲಸ್ ಬಿ ನ ನಂಬರ್ ಆಫ್ ಮೋಲ್ಸ್. ಅರ್ಥ ಆಗ್ತಿದ್ಯಾ? ಸೊ ಇದನ್ನ ನೀವು ಫಾರ್ಮುಲಾದಲ್ಲಿ ಬರೆಯೋದಾದ್ರೆ, ಮೋಲ್ ಫ್ರಾಕ್ಷನ್ ಆಫ್ ಕಾಂಪೋನೆಂಟ್ ಎ, ಮೋಲ್ ಫ್ರಾಕ್ಷನ್ ಯಾವ ಲೆಟರ್ ಇಂದ ರೆಪ್ರೆಸೆಂಟ್ ಮಾಡ್ತೀರಿ? ಎಕ್ಸ್ ಅನ್ನೋ ಲೆಟರ್ ಇಂದ. ಅದರಲ್ಲಿ ಎಕ್ಸ್ ಅಂದ್ರೆ ಮೋಲ್ ಫ್ರಾಕ್ಷನ್, ಎ ಅಂದ್ರೆ ಕಾಂಪೋನೆಂಟ್. ಮೋಲ್ ಫ್ರಾಕ್ಷನ್ ಆಫ್ ಕಾಂಪೋನೆಂಟ್ ಎ ಈಕ್ವಲ್ ಟು ನಂಬರ್ ಆಫ್ ಮೋಲ್ಸ್ ಆಫ್ ಕಾಂಪೋನೆಂಟ್ ಎ ಅಲ್ವಾ? ನಂಬರ್ ಆಫ್ ಮೋಲ್ಸ್ ಆಫ್ ಕಾಂಪೋನೆಂಟ್ ಎ ನ ನಂಬರ್ ಆಫ್ ಮೋಲ್ಸ್ ಏನಂತ ಬರೀತೀವಿ? ಎನ್. ಎ ಅಂದ್ರೆ ಕಾಂಪೋನೆಂಟ್. Number of moles of component A divided by total number of moles of all the components. ಎಷ್ಟು ಕಾಂಪೋನೆಂಟ್ಸ್ ಇತ್ತು? 2. ಯಾವ್ದು? A and B. A ನ ನಂಬರ್ ಆಫ್ ಮೋಲ್ಸ್, B ನ ನಂಬರ್ ಆಫ್ ಮೋಲ್ಸ್. A ನ ನಂಬರ್ ಆಫ್ ಮೋಲ್ಸ್ ನ Na ಪ್ಲಸ್ B ನ ನಂಬರ್ ಆಫ್ ಮೋಲ್ಸ್ ನ Nb ಅಂತ ಕರೀತೀರಾ. So this is the formula to calculate mole fraction of component A. So A. ಅದೇ ರೀತಿ ಮೋಲ್ ಫ್ರಾಕ್ಷನ್ ಆಫ್ ಕಾಂಪೋನೆಂಟ್ ಬಿ ಕಂಡುಹಿಡಿಬೇಕು ಅಂದಾಗ Na ಬದಲು ಏನ್ ಬರುತ್ತೆ? Nb ಬರುತ್ತೆ. ಡಿವೈಡೆಡ್ ಬೈ Na ಪ್ಲಸ್ Nb. ಸೊ ಮೋಲ್ ಫ್ರಾಕ್ಷನ್ ಅಂದ್ರೆ ಇಷ್ಟೇ. ಸೊ ನಂಬರ್ ಆಫ್ ಇಸ್ ದ ರೇಷಿಯೋ ಆಫ್ ನಂಬರ್ ಆಫ್ ಮೋಲ್ಸ್ ಆಫ್ ದಟ್ ಕಾಂಪೋನೆಂಟ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಮೋಲ್ಸ್ ಆಫ್ ಆಲ್ ದ ಕಾಂಪೋನೆಂಟ್ಸ್. ನೀವು ಯಾವ ಕಾಂಪೋನೆಂಟಿನ ಮೋಲ್ ಫ್ರಾಕ್ಷನ್ ಕಂಡುಹಿಡಿಬೇಕು, ಆ ಕಾಂಪೋನೆಂಟಿನ ನಂಬರ್ ಆಫ್ ಮೋಲ್ಸ್ ನ ನ್ಯೂಮರೇಟರ್ ನಲ್ಲಿ ತಗೊಳ್ತೀರಾ. ಆ ಸೊಲ್ಯೂಷನ್ ಅಲ್ಲಿ ಎಷ್ಟು ಕಾಂಪೋನೆಂಟ್ಸ್ ಇದೆಯೋ ಎಲ್ಲಾ ಕಾಂಪೋನೆಂಟ್ಸಿನ ಸಮೇಷನ್ ನ ಡಿನಾಮಿನೇಟರ್ ನಲ್ಲಿ ನಂಬರ್ ಆಫ್ ಮೋಲ್ಸ್ ತಗೊಳ್ತೀರಾ. ಅರ್ಥ ಆಗ್ತಿದ್ಯಾ ಎವ್ರಿವನ್? ಸೊ ನ್ಯೂಮರೇಟರ್ ಅಲ್ಲಿ ಯಾವ ಕಾಂಪೋನೆಂಟ್ ಕಂಡುಹಿಡಿತಿದ್ರೋ ಅದ್ರದ್ದು ನಂಬರ್ ಆಫ್ ಮೋಲ್ಸ್,
ಡಿನಾಮಿನೇಟರ್ ಅಲ್ಲಿ ಸೊಲ್ಯೂಷನ್ ಅಲ್ಲಿ ಇರ್ತಕ್ಕಂತ ಎಲ್ಲಾ ಕಾಂಪೋನೆಂಟ್ಸ್ ಇನ ನಂಬರ್ ಆಫ್ ಮೋಲ್ಸ್. ಅರ್ಥ ಆಗ್ತಿದ್ಯಾ? ಇಟ್ಸ್ ಎ ರೇಷಿಯೋ ಆಫ್, ಅಲ್ಲಿ ಮಾಡ್ತಿದ್ವಲ್ಲ ಸೊಲ್ಯೂಷನ್ ಅಲ್ಲಿ ಸಲ್ಯೂಟ್ ಇರುತ್ತೆ, ಸಾಲ್ವೆಂಟ್ ಇರುತ್ತೆ. ಮಾಸ್ ಪರ್ಸೆಂಟೇಜ್ ಆಫ್ ಸಲ್ಯೂಟ್ ಕಂಡುಹಿಡಿಬೇಕಂದ್ರೆ ಮಾಸ್ ಆಫ್ ಸಲ್ಯೂಟ್ ಬೈ ಟೋಟಲ್ ಮಾಸ್ ಆಫ್ ಸೊಲ್ಯೂಷನ್ ಇಂಟು 100. ಅದೇ ರೀತಿ ವಾಲ್ಯೂಮ್ ಪರ್ಸೆಂಟೇಜ್ ಕಂಡುಹಿಡಿಬೇಕು ಅಂದಾಗ ಮಾಸ್ ಆಫ್ ವಾಲ್ಯೂಮ್ ಆಫ್ ಸಲ್ಯೂಟ್ ಬೈ ಟೋಟಲ್ ವಾಲ್ಯೂಮ್ ಆಫ್ ಸೊಲ್ಯೂಷನ್ ಇಂಟು 100. ಅದೇ ರೀತಿ ಮೋಲ್ ಫ್ರಾಕ್ಷನ್, ಇಲ್ಲಿ ಪರ್ಸೆಂಟೇಜ್ ಅಲ್ಲ, ಪರ್ಸೆಂಟೇಜ್ ಇಲ್ಲ ಇಲ್ಲಿ 100 ಮಾಡೋದಕ್ಕೆ. ಅರ್ಥ ಆಗ್ತಿದ್ಯಾ? ಸೊ ಇಲ್ಲಿ ಪರ್ಸೆಂಟೇಜ್ ಕಂಡುಹಿಡಿಬೇಕು ಅಂದಾಗ ಮೋಲ್ ಫ್ರಾಕ್ಷನ್ ಆಫ್ ಕಾಂಪೋನೆಂಟ್ ಎ ತಗೊಂಡಾಗ ನಂಬರ್ ಆಫ್ ಮೋಲ್ಸ್ ಆಫ್ ಎ ಬೈ ಟೋಟಲ್ ನಂಬರ್ ಆಫ್ ಮೋಲ್ಸ್ ಆಫ್ ಆಲ್ ದ ಕಾಂಪೋನೆಂಟ್ಸ್. ಡಿಫೈನ್ ಮೋಲ್ ಫ್ರಾಕ್ಷನ್ 1 ಮಾರ್ಕ್ಸ್ ಇಲ್ಲಿ ಕೇಳ್ತಾರೆ. ಡಿಫೈನ್ ಮೋಲ್ ಫ್ರಾಕ್ಷನ್, ಇಟ್ಸ್ ಎ ರೇಷಿಯೋ. It's a ratio of number of moles of component A divided by total number of moles of all the components. ಅರ್ಥ ಆಗ್ತಿದ್ಯಾ? ಸೊ ಸಲ್ಯೂಟ್ ತಗೊಂಡಾಗ ಮೋಲ್ ಫ್ರಾಕ್ಷನ್ ಆಫ್ ಎ ಎಕ್ಸ್ ಎ ಆಗುತ್ತೆ, ಸಾಲ್ವೆಂಟ್ ತಗೊಂಡಾಗ ಮೋಲ್ ಫ್ರಾಕ್ಷನ್ ಆಫ್ ಬಿ ಎಕ್ಸ್ ಬಿ ಆಗುತ್ತೆ. ರಿಮೆಂಬರ್ ಒನ್ ಮೋಲ್ ಎಕ್ಸ್ ಎ ಪ್ಲಸ್ ಎಕ್ಸ್ ಬಿ ನಂಬರ್ ಆಫ್ ಮೋಲ್ ಫ್ರಾಕ್ಷನ್ ಆಫ್ ಆಲ್ ದ ಕಾಂಪೋನೆಂಟ್ಸ್ ಸಮೇಷನ್ ಮಾಡಿದ್ರೆ ಈಕ್ವಲ್ ಟು 1. Summation of mole fraction of all the components is equal to unity ಅಂದ್ರೆ ಎಷ್ಟಮ್ಮ 1 is equal to unity. Summation of mole fractions of all the components. 3 components ಇದ್ರೆ ಸಿ ಎ ಬಿ ಜೊತೆಗೆ ಸಿ ನು ಬರುತ್ತೆ. ನೀವು ಆಲ್ಫಾಬೆಟ್ಸ್ ಕೊಡೋ ಬದಲು ನಂಬರಿಂಗ್ಸ್ x1 ಅಂದ್ರೆ ಫಸ್ಟ್ ಕಾಂಪೋನೆಂಟ್, x2 ಅಂದ್ರೆ ಸೆಕೆಂಡ್ ಕಾಂಪೋನೆಂಟ್, x3 ಅಂದ್ರೆ ಥರ್ಡ್. ಈ 3 ಕಾಂಪೋನೆಂಟ್ಸ್ ಇದ್ರೆ ಇದು ಟ್ರೈನರಿ ಮಿಕ್ಸ್ಚರ್. ಬೈನರಿ ಮಿಕ್ಸ್ಚರ್ ಅಲ್ಲಿ ಎಷ್ಟು ಕಾಂಪೋನೆಂಟ್ಸ್ ಇರುತ್ತೆ? 2. ಟ್ರೈನರಿ ತಗೊಂಡ್ರೆ 3, ಕ್ವಾಟರ್ನರಿ ತಗೊಂಡ್ರೆ 4. ಎಷ್ಟು ಕಾಂಪೋನೆಂಟ್ಸ್ ಆದ್ರೂ ಇರ್ಬೋದಪ್ಪ, ಯಾಕಂದ್ರೆ ಇದು ಮಿಕ್ಸ್ಚರ್ ನಾವು ತಗೊಳ್ತಾ ಇರೋದು, ನಾಟ್ 1 ಕಾಂಪೋನೆಂಟ್. ಮೋರ್ ದೆನ್ 1 ಕಾಂಪೋನೆಂಟ್ ಅಂದ್ರೆ ಒಂದ್ಗಿಂತ ಜಾಸ್ತಿ ಇರಬೇಕು. 2 ಇದ್ರೆ ಬೈನರಿ, 3 ಇದ್ರೆ ಟ್ರೈನರಿ, 4 ಇದ್ರೆ ಕ್ವಾಟರ್ನರಿ. ಜನರಲಿ ನಿಮ್ಮ PUC ಎಕ್ಸಾಮ್ಸ್ ನ ಲೆವೆಲ್ಗೆ ನಿಮಗೆ ಬೈನರಿ ಮಾತ್ರ ನಾವು ತಗೊಳ್ತೀವಿ, ಹಾಗಾಗಿ ಎ ಬಿ ಮಾತ್ರ ಕನ್ಸಿಡರ್ ಮಾಡಿದ್ದೀನಿ ನಾನು. ಅರ್ಥ ಆಗ್ತಿದ್ಯಾ? ಅಥವಾ 1 2 ತಗೊಳ್ಬಹುದು ನೀವು. ಅರ್ಥ ಆಗ್ತಿದ್ಯಾ ಎವ್ರಿವನ್? ಸೊ ಡಿಫೈನ್ ಮೋಲ್ ಫ್ರಾಕ್ಷನ್, ಇಟ್ಸ್ ಎ ರೇಷಿಯೋ ಆಫ್ ನಂಬರ್ ಆಫ್ ಮೋಲ್ಸ್ ಆಫ್ ದಟ್ ಕಾಂಪೋನೆಂಟ್ ಟು ಟೋಟಲ್ ನಂಬರ್ ಆಫ್ ಮೋಲ್ಸ್ ಆಫ್ ಆಲ್ ದ ಕಾಂಪೋನೆಂಟ್ಸ್. ಸೊ ಈಗ 3 ಫಿಸಿಕಲ್ ಮೆಥಡ್ಸ್ ಹೇಳಿದೀನಿ. ಒಂದು ಮೋಲ್ ಫ್ರಾಕ್ಷನ್, ಇನ್ನೊಂದು ಮಾಸ್ ಪರ್ಸೆಂಟೇಜ್, ಇನ್ನೊಂದು ವಾಲ್ಯೂಮ್ ಪರ್ಸೆಂಟೇಜ್ ಅಲ್ವಾ? ಸೊ ನೆಕ್ಸ್ಟ್ ಕೆಮಿಕಲ್ ಮೆಥಡ್ಸ್ ನೋಡೋಣ. ಕೆಮಿಕಲ್ ಮೆಥಡ್ಸ್ ಅಲ್ಲಿ 2 ಇದೆ, ಒಂದು ಮೊಲಾರಿಟಿ, ಇನ್ನೊಂದು ಮೊಲಾಲಿಟಿ. ಮೊಲಾರಿಟಿ ಮತ್ತೆ ಮೊಲಾಲಿಟಿ. ಸೊ ಕೆಮಿಕಲ್ ಮೆಥಡ್ಸ್ ಮೊದಲನೇದು ಮೊಲಾರಿಟಿ, RITY ಮೊಲಾರಿಟಿ. ಇದನ್ನ ಕ್ಯಾಪಿಟಲ್ ಎಂ ಅನ್ನೋ ಲೆಟರ್ ಇಂದ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಕ್ಯಾಪಿಟಲ್ ಎಂ refers molarity. Capital M refers molarity. It was defined as number of moles of solute. Number of moles of solute present in 1 liter of solution. Present in 1 liter of solution. ಟೋಟಲ್ ವಾಲ್ಯೂಮ್ ಆಫ್ ಸೊಲ್ಯೂಷನ್ ಎಷ್ಟಿದೆ? 1 ಲೀಟರ್. ನಾನು ಹೇಳಿದೆ ನಿಮಗೆ ಸೊಲ್ಯೂಷನ್ ಅಲ್ಲಿ 2 ಕಾಂಪೋನೆಂಟ್ ಇರುತ್ತೆ, ಒಂದು ಸಲ್ಯೂಟ್, ಇನ್ನೊಂದು ಸಾಲ್ವೆಂಟ್. ಎರಡರದ್ದು ಸೇರಿ ವಾಲ್ಯೂಮ್ ಎಷ್ಟಿರಬೇಕು? 1 ಲೀಟರ್. ಈ 1 ಲೀಟರ್ ವಾಲ್ಯೂಮ್ ಆಫ್ ಸೊಲ್ಯೂಷನ್ ಅಲ್ಲಿ ಎಷ್ಟು ನಂಬರ್ ಆಫ್ ಮೋಲ್ಸ್ ಇದೆ? 1 ಮೋಲ್ ಇದ್ರೆ 1 ಮೋಲಾರ್ ಆಗುತ್ತೆ, 1 ಮೊಲಾರಿಟಿ ಆಗುತ್ತೆ. 2 ಮೋಲ್ಸ್ ಇದ್ರೆ 2 ಮೊಲಾರಿಟಿ ಆಗುತ್ತೆ. 3 ಮೋಲ್ಸ್ ಇದ್ರೆ 3 ಮೊಲಾರಿಟಿ. ಮೊಲಾರಿಟಿನ ಮೋಲಾರ್ ಅಂತ ಕರಿಬಹುದು. 1 ಮೋಲಾರ್, 2 ಮೋಲಾರ್. ಹಾಫ್ ಮೋಲ್ ಇತ್ತು ಅಂದ್ರೆ ಹಾಫ್ ಮೋಲ್, 0.5 ಮೋಲಾರ್. ಅರ್ಥ ಆಗ್ತಿದ್ಯಾ? ಕ್ಯಾಪಿಟಲ್ ಎಂ refers molarity. It was defined as number of moles of solute present in 1 liter of solution. Number of moles of solute present in 1 liter of solution. A and B ಅಂತ 2 ಕಾಂಪೋನೆಂಟ್ಸ್ ಇದ್ರೆ A ಕಾಂಪೋನೆಂಟ್ ಸಲ್ಯೂಟ್, B ಕಾಂಪೋನೆಂಟ್ ಸಾಲ್ವೆಂಟ್ ಅಂತ ನೀವು ತಗೊಳ್ಳೋದಾದ್ರೆ, B ಕಾಂಪೋನೆಂಟ್ ಸಾಲ್ವೆಂಟ್ ಅಂತ ತಗೊಳ್ಳೋದಾದ್ರೆ, ಸೊ ಟೋಟಲ್ 2 ಮಿಕ್ಸ್ ಮಾಡಿದಾಗ 1 ಲೀಟರ್ ಆಫ್ ಸೊಲ್ಯೂಷನ್ ಬಂದಿದೆ. ಇದರಲ್ಲಿ ಎಷ್ಟು ಮೋಲ್ಸ್ ಆಫ್ ಸಲ್ಯೂಟ್ ಇದೆಯೋ ಅದನ್ನ ಏನಂತ ಕರಿತೀವಿ ನಾವು? ಮೊಲಾರಿಟಿ.
ಡಿಫೈನ್ ಮೊಲಾರಿಟಿ 1 ಮಾರ್ಕ್ ಕ್ವಶನ್ ಕೇಳ್ತಾನೆ. ಇಟ್ ಈಸ್ ಡಿಫೈನ್ಡ್ ಆಸ್ ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್ ಪ್ರೆಸೆಂಟ್ ಇನ್ 1 ಲೀಟರ್ ಆಫ್ ಸೊಲ್ಯೂಷನ್. ಸೊ ಫಾರ್ಮುಲಾ ಕೂಡ ಇದೆ. ಕ್ಯಾಪಿಟಲ್ M equal to capital M refers molarity equal to number of moles of solute A. ಹಾಗಾಗಿ NA ಅಂತ ಬರೀತೀನಿ. N refers number of moles, A refers solute. ಅರ್ಥ ಆಗ್ತಿದೆಯಾ? ಡಿವೈಡೆಡ್ ಬೈ number of moles of solute present in 1 liter of solution, volume of solution in liter. So N divided by V. N refers number of moles of solute, V refers volume of solution in liter. ಇದನ್ನ ನೀವು ಮೊಲಾರಿಟಿ M equal to ನಂಬರ್ ಆಫ್ ಮೋಲ್ಸ್ ನ ಏನ್ ಬರೀಬಹುದು? ನಾನು ಹೇಳಿದ್ದೆ ನಿಮಗೆ ನಂಬರ್ ಆಫ್ ಮೋಲ್ಸ್ ಕಂಡುಹಿಡಿಯೋ ಫಾರ್ಮುಲಾ weight divided by molecular weight. weight ನ W ಅಂತ ಬರ್ತಿದ್ದೀನಿ, ಮಾಲಿಕ್ಯುಲರ್ weight ನ M ಅಂತ ಬರ್ತಿದ್ದೀನಿ. ಸಲ್ಯೂಟ್ ಅಂತ ಏನು ಸಿಂಬಲ್ ಇಲ್ಲಿ A, ಹಾಗಾಗಿ WA by MA into 1 divided by volume of solution in liter. ಅಥವಾ M equal to WA by MA, number of moles into 1 divide by volume of solution in liter ನಲ್ಲಿದೆ. ಅದನ್ನ ml ಮಾಡ್ಕೊಂಡ್ಬಿಟ್ರೆ ಡಿವೈಡ್ ಬೈ 1000 ಮಾಡ್ತೀರಾ. ಆ 1000 ಮೇಲ್ಗಡೆ ಹೋದಾಗ ಏನ್ ಬರುತ್ತೆ? 1000 divided by volume of solution in ml. So these are the two formulas to calculate molarity of a solution. ಈ ಮೊಲಾರಿಟಿಗೆ ಯೂನಿಟ್ಸ್ ಬರೆದ್ರೆ ಏನ್ ಬರೀತೀರಿ ನೀವು? ಯೂನಿಟ್ಸ್ ಬರೀತೀರಾ ಅಂತ ನೀವು. ನಂಬರ್ ಆಫ್ ಮೋಲ್ಸ್ ನ ಏನ್ ಬರೀತೀರಾ? ಮೋಲ್ ಪರ್ ಏನಪ್ಪ ಇದು? ಲೀಟರ್. ಮೋಲ್ ಪರ್ ಲೀಟರ್ ಇಸ್ ದ ಲೀಟರ್ ನ ಕ್ಯಾಪಿಟಲ್ L ಅಲ್ಲಿ ರೆಫರ್ ಮಾಡ್ತಾರೆ. ಹೌದಾ? ಸೊ ಏನ್ ಬರೀಬಹುದು? ಮೋಲ್, ಆಮೇಲೆ ಲೀಟರ್ ಇನ್ವರ್ಸ್ ಹಿಂಗೂ ಬರೀಬಹುದು. ಹೌದೇನಪ್ಪ? ಡಿವೈಡ್ ಇರೋದು ಮೇಲೆ ಹೋದ್ರೆ -1 ಅಲ್ವಾ? ಸೊ ದೀಸ್ ಆರ್ ದ ಯೂನಿಟ್ಸ್ ಆಫ್ ಮೊಲಾರಿಟಿ ಅಂಡ್ ದಿಸ್ ಇಸ್ ದ ಡೆಫಿನೇಷನ್ ಆಫ್ ಮೊಲಾರಿಟಿ ಅಂಡ್ ದೀಸ್ ಆರ್ ದ ಇಂಪಾರ್ಟೆಂಟ್ ಫಾರ್ಮುಲಾಸ್ ಟು ಕ್ಯಾಲ್ಕುಲೇಟ್ ದ ಮೊಲಾರಿಟಿ ಆಫ್ ಎ ಗಿವನ್ ಸೊಲ್ಯೂಷನ್. ಅರ್ಥ ಆಗ್ತಿದೆಯಾ? ನಮಗೆ ವೆಯ್ಟ್ ಆಫ್ ಸಲ್ಯೂಟ್ ಕೊಟ್ಟು ವಾಲ್ಯೂಮ್ ಆಫ್ ಸೊಲ್ಯೂಷನ್ ಕೊಟ್ಬಿಟ್ರೆ, ವಾಲ್ಯೂಮ್ ಆಫ್ ಸೊಲ್ಯೂಷನ್ ಕೊಟ್ಬಿಟ್ರೆ ನಾವು ಮಾಲಿಕ್ಯುಲರ್ ವೇಟ್ ಕಂಡುಹಿಡ್ಕೊಳ್ಬಹುದು. ಇವನ್ನೆಲ್ಲ ಯೂಸ್ ಮಾಡಿಕೊಂಡು ನಾವು ಮೊಲಾರಿಟಿನ ಕಂಡುಹಿಡಿಬಹುದು. ಅರ್ಥ ಆಗ್ತಿದೆಯಾ ಎವ್ರಿವನ್? ಸೊ ನಿಸಿಮಿನಲ್ಲಿ ಲಾಸ್ಟ್ ಕಾನ್ಸಂಟ್ರೇಷನ್ ಟೆಕ್ನಿಕ್ ಕಾಲ್ಡ್ ಮೊಲಾಲಿಟಿ, LITY, ಮೊಲಾಲಿಟಿ ಸ್ಮಾಲ್ m. ಯಾವ್ದಿಂದ ರೆಫರ್ ಮಾಡ್ತಾರೆ? ಇದನ್ನ ಸ್ಮಾಲ್ m ಇಂದ ರೆಫರ್ ಮಾಡ್ತಾರೆ. ಸೊ ಮೊಲಾರಿಟಿ is defined as number of moles of solute present in 1 kg of solvent. 1 kg of solution ಬರ್ದಿದ್ವಿ ಅಲ್ಲಿ. ಇಲ್ಲಿ ಸಾಲ್ವೆಂಟಿನ ಮಾಸ್ ತಗೊಂಡಿದ್ವಿ. ಸಾಲ್ವೆಂಟಿನ ಮಾಸ್ 1 kg ನಲ್ಲಿ ತಗೊಂಡಿದ್ವಿ. ಅರ್ಥ ಆಗ್ತಿದೆಯಾ? ಸೊ ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್ ಪ್ರೆಸೆಂಟ್ ಇನ್ 1 kg of solvent is called molality. It was represented by a symbol called small letter m. Small letter m refers molality. Capital letter M refers molarity. ಅರ್ಥ ಆಗ್ತಿದೆಯಾ? ಸೊ ಇಲ್ಲಿ ನಂಬರ್ ಆಫ್ ಮೊಲಾರಿಟಿ ಸ್ಮಾಲ್ m equal to number of moles ನ ಏನ್ ಬರೀತೀರಾ? Na ಸಲ್ಯೂಟ್ ಡಿವೈಡೆಡ್ ಬೈ ವಾಲ್ಯೂಮ್ ಆಫ್ ಸಾಲ್ವೆಂಟ್. ಯಾವ್ದು ತಗೊಂಡಿದ್ದೀರಾ? kg. ಸಾರಿ, weight ಆಫ್ ಸಾಲ್ವೆಂಟ್ ಪ್ರೆಸೆಂಟ್ ಇನ್ 1 kg ಕೊಟ್ಟಿದ್ದಾನೆ. 1 ಲೀಟರ್ ಅಂದ್ರೆ ವಾಲ್ಯೂಮ್, 1 kg ಅಂದ್ರೆ ಮಾಸ್ ಆಫ್ ಸಾಲ್ವೆಂಟ್ ತಗೊಳ್ಬೇಕು. ಏನ್ ತಗೊಳ್ಬೇಕು? ಮಾಸ್ ಆಫ್ ಸಾಲ್ವೆಂಟ್. ದಟ್ ಈಸ್ weight ಆಫ್ ಸಾಲ್ವೆಂಟ್ ಇನ್ kg. ನಂಬರ್ ಆಫ್ ಮೋಲ್ಸ್ of solute present in 1 kg of solvent. Number of moles of solute present in 1 kg of solvent. So M equal to number of moles na ಏನು ಬರೀತೀರಾ? weight divided by molecular weight. weight by molecular weight into 1 divided by weight of solvent in kg.
weight of solvent in kg. ಇದನ್ನ ಗ್ರಾಮ್ಸ್ ಅಲ್ಲಿ ತಗೊಂಡ್ರೆ ಮೊಲಾರಿಟಿ m is equals to weight of solute by molecular weight of solute into, so divide by 1000 ಮಾಡ್ತೀರಾ, ಗ್ರಾಮ್ಸ್ ಕನ್ವರ್ಟ್ ಮಾಡ್ಬೇಕಂದಾಗ ಮೇಲ್ಗಡೆ ಹೋಗಿ ಏನಾಗುತ್ತೆ, ಅದು 1000 divided by weight of solvent in grams. ಗ್ರಾಮ್ಸ್ ಅಲ್ಲಾದ್ರೆ ಇದು ತಗೊಳ್ಳಿ, kg ನಲ್ಲಾದ್ರೆ ಇದು ತಗೊಳ್ಳಿ. So these are the formulas to calculate molarity. ಅರ್ಥ ಆಗ್ತಾ ಇದೆಯಾ? ಸೊ ಯೂನಿಟ್ಸ್ ತಗೊಂಡ್ರೆ ನಂಬರ್ ಆಫ್ ಮೋಲ್ಸ್ ಗೆ ಯೂನಿಟ್ ಏನಪ್ಪ, ಮೋಲ್ ಡಿವೈಡೆಡ್ ಬೈ weight of solvent in kg ಇದೆ, ಹೌದಾ? ಸೊ kg. ಸೊ ಅಥವಾ ಏನು ಬರೀಬಹುದು ನೀವು, ಮೋಲ್ ಪರ್ kg, ಹೌದಾ? ಮೋಲ್ ಪರ್ ಲೀಟರ್ ಬರೆದ್ರೆ ಅದು ಮೊಲಾರಿಟಿ, ಮೋಲ್ ಪರ್ ಕೆಜಿ ಬರೆದ್ರೆ ಅದು ಮೊಲಾರಿಟಿ. ಸೊ ದೀಸ್ ಆರ್ ದ ಕೆಮಿಕಲ್ ಮೆಥಡ್ಸ್. ಸೊ ಸೊಲ್ಯೂಷನ್ಸ್ ಅಂದ್ರೆ ಬೈನರಿ ಮಿಕ್ಸರ್, ಒಂದು ಸಲ್ಯೂಟ್, ಇನ್ನೊಂದು ಸಾಲ್ವೆಂಟ್. ಸಲ್ಯೂಟ್ ಲೆಸರ್ ಪ್ರಪೋರ್ಷನ್ ಅಲ್ಲಿ ಇರುತ್ತೆ, ಸಾಲ್ವೆಂಟ್ ಲಾರ್ಜರ್ ಪ್ರಪೋರ್ಷನ್ ಅಲ್ಲಿ ಇರುತ್ತೆ. ಎರಡನ್ನು ಮಿಕ್ಸ್ ಮಾಡಿದ್ರೆ ನಿಮಗೆ ಸೊಲ್ಯೂಷನ್ ಬರುತ್ತೆ. ಸೊ ಸೊಲ್ಯೂಷನ್ ಅಂದ್ರೆ ಕಾನ್ಸಂಟ್ರೇಷನ್, ರಿಲೇಟಿವ್ ಅಮೌಂಟ್ ಆಫ್ ಸಲ್ಯೂಟ್ ನ ಎಕ್ಸ್ಪ್ರೆಸ್ ಮಾಡೋಕೆ ನಮಗೆ ಎರಡು ಮೆಥಡ್ಸ್ ಇದೆ, ಫಿಸಿಕಲ್ ಮೆಥಡ್ಸ್, ಕೆಮಿಕಲ್ ಮೆಥಡ್ಸ್. ಫಿಸಿಕಲ್ ಮೆಥಡ್ಸ್ ಅಲ್ಲಿ weight ಪರ್ಸೆಂಟ್, ಮಾಸ್ ಪರ್ಸೆಂಟೇಜ್, ವಾಲ್ಯೂಮ್ ಪರ್ಸೆಂಟೇಜ್, ಮೋಲ್ ಫ್ರಾಕ್ಷನ್, ಇವೆಲ್ಲ ಫಿಸಿಕಲ್ ಮೆಥಡ್ಸ್. ಕೆಮಿಕಲ್ ಮೆಥಡ್ಸ್ ಅಲ್ಲಿ ಮೊಲಾರಿಟಿ, ಮೊಲಾಲಿಟಿ, ಇವೆಲ್ಲ ಏನಿವು ಕೆಮಿಕಲ್ ಮೆಥಡ್ಸ್. ಡಿಫೈನ್ ಮೊಲಾರಿಟಿ ಕೇಳ್ತಾನೆ ಕ್ವಶನ್, ಏನ್ ಬರೀತೀರಾ? ಮೊಲಾರಿಟಿ, RITY. ಸೊ ನಂಬರ್ ಆಫ್ ಮೋಲ್ಸ್ ಪ್ರೆಸೆಂಟ್, ಮೋಲ್ಸ್ ಆಫ್ ಸಲ್ಯೂಟ್, ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್ ಪ್ರೆಸೆಂಟ್ ಇನ್ 1 ಲೀಟರ್ ಆಫ್ ಸೊಲ್ಯೂಷನ್. ಮೊಲಾಲಿಟಿ LITY ಕೇಳಿದ್ರೆ ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್ ಪ್ರೆಸೆಂಟ್ ಇನ್ 1 kg ಆಫ್ ಸಾಲ್ವೆಂಟ್. ಮೋಲ್ ಫ್ರಾಕ್ಷನ್ ಕೇಳಿದ್ರೆ ಇಟ್ಸ್ ಎ ರೇಷಿಯೋ ಆಫ್ ನಂಬರ್ ಆಫ್ ಮೋಲ್ಸ್ ಆಫ್ ದಟ್ ಕಾಂಪೋನೆಂಟ್ ಟು ಟೋಟಲ್ ನಂಬರ್ ಆಫ್ ಮೋಲ್ಸ್ ಆಫ್ ಆಲ್ ದ ಕಾಂಪೋನೆಂಟ್ಸ್, ಅಲ್ವಾ? ಸೊ ದಿಸ್ ಈಸ್ ಅಬೌಟ್ ಕಾನ್ಸಂಟ್ರೇಷನ್ ಟೆಕ್ನಿಕ್ಸ್ used to find the relative amount of solute present in the given solution. ಸೊ ಇವತ್ತಿನ ಕ್ಲಾಸ್ ಅಲ್ಲಿ ನಾನು ಸ್ಟಾಕ್ಯೋಮೆಟ್ರಿ ಬಗ್ಗೆ ಮಾತಾಡಿದ್ದೀನಿ, ಆಮೇಲೆ ಕಾನ್ಸಂಟ್ರೇಷನ್ಸ್ ಆಫ್ ಸೊಲ್ಯೂಷನ್ಸ್ ಬಗ್ಗೆ ಮಾತಾಡಿದ್ದೀನಿ. ಸೊ ಬಹಳ ಇಂಪಾರ್ಟೆಂಟ್, ನೋಡ್ಕೊಳ್ಳಿ, ಓಕೆನಾ? ಸೊ ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಭೇಟಿ ಮಾಡ್ತೀನಿ. ಈಗೇನ್ ಕ್ಲಾಸ್ ಮಾಡಿದೀನೋ ಅದನ್ನೆಲ್ಲ ನೋಟ್ಸ್ ಬರ್ಕೊಂಡಿರೋದನ್ನ ಸೊ ನೀವು ಫೋಟೋ ಹೊಡೆದ್ಬಿಟ್ಟು ನಿಮ್ಮ ಮೆಂಟರ್ಸ್ ಇನ್ ಗ್ರೂಪ್ ಏನ್ ಮಾಡ್ಕೊಂಡಿದ್ದಾರೆ ಆ ಗ್ರೂಪಿಗೆ ಹಾಕಿ. ಓಕೆ, ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್. ಐ ವಿಲ್ ಮೀಟ್ ಯು ಇನ್ ದ ನೆಕ್ಸ್ಟ್ ಕ್ಲಾಸ್.